Kindly turn with me to that portion and we will read it, read the first 4 verses. ದಯಮಾಡಿ ನನ್ನೊಟ್ಟಿಗೆ ಆ ಭಾಗವನ್ನು ತಿರುಗಿಸ್ರಿ. ನಾವು ಮೊದಲಿನ 4 ವಚನಗಳನ್ನ ನಾವು ಓದಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ ಮೊದಲಿನ 4 ವಚನಗಳು. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ. May the Lord add his blessings upon the reading of this verse. ಕರ್ತನು ತಾನೇ ತನ್ನ ಆಶೀರ್ವಾದವನ್ನ ನಾವು ಓದಿದಂತಹ ವಚನ ಭಾಗಕ್ಕೆ ಸೇರಿಸಲಿ. This chapter 6 is the continuation of chapter 5. ಈ 6ನೇ ಅಧ್ಯಾಯವು 5ನೇ ಅಧ್ಯಾಯದ ಮುಂದುವರಿಕೆಯಾಗಿದೆ. In chapter 5 verse 15 Paul said, walk as wise. ಅಲ್ಲಿ 5ನೇ ಅಧ್ಯಾಯದ 15ನೇ ವಚನದಲ್ಲಿ ಪೌಲನು ಹೇಳುತ್ತಾನೆ, ನೀವು ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ. Then he mentions about the characteristics of a wise walk. ಆ ಜ್ಞಾನವಂತನ ಆ ಗುಣಲಕ್ಷಣಗಳನ್ನು ಕೂಡ ಅಲ್ಲಿ ಅವನು ಹೇಳುವಂತವನಾಗಿದ್ದಾನೆ. The fourth, or rather one of the characteristics, is that it will be a spirit filled life. ಅದರಲ್ಲಿ ಇರುವಂತಹ ಗುಣಲಕ್ಷಣಗಳಲ್ಲಿ ಒಂದು ಯಾವುದಂದ್ರೆ ಆತ್ಮಭರಿತವಾದಂತಹ ಜೀವಿತ. Then Paul said, what all will be there in our life when we are filled with the spirit. ನಾವು ಪವಿತ್ರಾತ್ಮ ಭರಿತರಾದಾಗ ನಮ್ಮ ಜೀವಿತದಲ್ಲಿ ಏನೆಲ್ಲ ಇರ್ತವೆ ಎಂಬುದಾಗಿ ಪೌಲನು ಹೇಳುತ್ತಾನೆ. The last one he says that there will be submission one to another. ಅಲ್ಲಿ ಕೊನೆಯದಾಗಿ ಹೇಳುವಂತಹ ಮಾತೇನೆಂದ್ರೆ ಒಬ್ಬರಿಗೊಬ್ಬರು ನಾವು ಅಧೀನರಾಗುವಂತದ್ದು. Then he goes on to explain about that submission. ಮತ್ತು ಆ ಅಧೀನತೆಯ ಕುರಿತಾಗಿ ಅವನು ವಿವರಿಸುತ್ತಾ ಹೋಗುತ್ತಾನೆ. Chapter 5 verse 22 onwards, that's what we see. 5ನೇ ಅಧ್ಯಾಯದ 22ನೇ ವಚನದಿಂದ ನಾವು ಅದನ್ನು ನೋಡ್ತೇವೆ. Wives, submit. ಹೆಂಡತಿಯರೇ ಅಧೀನರಾಗಿರಿ. Husbands, love. ಗಂಡಂದಿರೇ ಪ್ರೀತಿಸಿರಿ. And towards the end of that passage we saw that word reverence also. ವಾಕ್ಯ ಭಾಗದ ಅಂತ್ಯದಲ್ಲಿ we saw the word reverence at the end of that passage. ವಾಕ್ಯದ ಅಂತ್ಯ ಭಾಗದಲ್ಲಿ ನಾವು ಗೌರವ ಎಂಬಂತ ಪದವನ್ನು ಕೂಡ ನಾವು ನೋಡ್ತೇವೆ. Submission is for the wives. ಆ ಅಧೀನರಾಗುವಂತದ್ದು ಹೆಂಡತಿಯರಿಗೋಸ್ಕರವಾಗಿ. Love is for the husbands. ಈಗ ಗಂಡಂದಿರಿಗೆ. In connection with that we had referred to chapter 3 of Genesis also and saw how this is connected with that. ಮತ್ತು ಆದಿಕಾಂಡ 3ನೇ ಅಧ್ಯಾಯವನ್ನು ಕೂಡ ನಾವು ನೋಡಿದೆವು, ಅದು ಒಂದಕ್ಕೊಂದು ಹೇಗೆ ಸಂಬಂಧವುಳ್ಳದಾಗಿದೆ ಎಂಬುದಾಗಿ ನಾವು ನೋಡಿದೆವು. And then the third one, reverence, is mutual. In Ephesians 5 it is to the wives, but we added what we have in 1 Peter 3:7 also. ಮತ್ತು ಮೂರನೇದಾಗಿ ಗೌರವ ಎಂಬುದಾಗಿ ನಾವು ನೋಡುವಂತಹ ಸಂದರ್ಭದಲ್ಲಿ ಅದು ಇಬ್ಬರಿಗೂ ಕೂಡ ಆದಿಕಾಂಡದಲ್ಲಿಯೂ ಮತ್ತು ಎಫೆಸದಲ್ಲಿರುವಂತಹ ವಿಷಯಗಳಲ್ಲಿ ನಾವು ಹೋಲಿಸುತ್ತೇವೆ. After telling about that husband wife relationship, ಗಂಡ ಹೆಂಡತಿಯ ಸಂಬಂಧವನ್ನು ಹೇಳಿದ ನಂತರ now Paul is taking up the parent children relationship. ಈಗ ಪೌಲನು ಆ ಪೋಷಕರು ಮತ್ತು ಮಕ್ಕಳ ಒಂದು ಸಂಬಂಧದ ಕುರಿತಾಗಿ ಮಾತನಾಡುತ್ತಾನೆ. Just as he took up the matter of wives in the early passage, ಆ ಒಂದು ಹಿಂದಿನ ಭಾಗದಲ್ಲಿ ಹೆಂಡತಿಗೆ ಅವತ್ತನ್ನು ತೆಗೆದುಕೊಂಡಂತಹ ಭಾಗದ ಹಾಗೆ here he now takes up the matter of the children. ಈಗ ಇಲ್ಲಿ ಮಕ್ಕಳ ವಿಷಯವನ್ನು ತೆಗೆದುಕೊಳ್ಳುತ್ತಾನೆ. Children, obey. ಮಕ್ಕಳೇ, ನಿಮ್ಮ ತಂದೆ ತಾಯಿಗಳಿಗೆ ಅಧೀನರಾಗಿರಿ. Honor thy father and mother. ನಿನ್ನ ತಂದೆ ತಾಯಿಗಳನ್ನ ಗೌರವಿಸಿರಿ. Then in verse 4 he addresses the fathers. ಇಲ್ಲಿ 4ನೇ ವಚನದಲ್ಲಿ ತಂದೆಗಳಿಗೆ ಅವನು ಉಪದೇಶ ಮಾಡುತ್ತಾನೆ. Fathers there we can take as synonymous to parents. ಇಲ್ಲಿ ತಂದೆಗಳೆಂಬುದಾಗಿ ನಾವು ನೋಡುವಾಗ ಅದು ಪೋಷಕರಿಗೆ ಎಂಬುದಾಗಿ ನಾವು ನೋಡ್ತೇವೆ. In some places in the epistles we see Paul or the writers addressing to the brothers, brethren. ಇಲ್ಲಿ ಕೆಲವು ಭಾಗಗಳಲ್ಲಿ ಪೌಲನು ಈ ರೀತಿಯಾಗಿ ಬರೀತಾ ಇದ್ದಾನೆ, ಸಹೋದರರೇ. That doesn't mean that sisters are excluded. ಅದರ ಅರ್ಥ ಸಹೋದರಿಯರು ಹೊರತುಪಡಿಸಿದ್ದಾರೆ ಎಂಬುದಾಗಿ ಅಲ್ಲ. In that brothers, sisters are also included. ಅಲ್ಲಿ ಸಹೋದರರೇ ಎಂಬುದಾಗಿ ಹೇಳುವಾಗ ಸಹೋದರಿಯರು ಕೂಡ ಒಳಗೊಂಡಿದ್ದಾರೆ. Similarly here in that expression fathers, mothers are also included. ಅದೇ ರೀತಿಯಾಗಿ ಇಲ್ಲಿ ತಂದೆಗಳೇ ಎಂಬುದಾಗಿ ಹೇಳುವಾಗ ತಾಯಿಗಳು ಕೂಡ ಅದರಲ್ಲಿ ಸೇರ್ಪಡಿಸಿಕೊಂಡಿದ್ದಾರೆ. They are supposed to bring up the children, their next generation, in the nurture and admonition of the Lord. ಅವರು ಮುಂದಿನ ತಲೆಮಾರುಗಳಾದಂತಹ ಮಕ್ಕಳನ್ನ ಆ ಒಂದು ರೀತಿಯಲ್ಲಿ ಅವರು ಪೋಷಿಸಿ ಬೆಳೆಸುವಂತವರಾಗಿರಬೇಕು. Whenever I tell about these responsibilities, I remember a conversation which I heard
long time back when I was a schoolboy. ನಾನು ಶಾಲಾ ಹುಡುಗನಾಗಿದ್ದಂತ ಸಂದರ್ಭದಲ್ಲಿ ಬಹಳ ಹಿಂದೆ ಈ ಒಂದು ಜವಾಬ್ದಾರಿಗಳ ಕುರಿತಾಗಿ ನಾನು ಕೇಳಿಸಿಕೊಂಡಿದ್ದೆ. Two elderly brothers were talking to one another. ಇಬ್ಬರು ಹಿರಿಯ ಸಹೋದರರು ಅವರೊಬ್ಬರಿಗೊಬ್ಬರು ಮಾತನಾಡ್ತಾ ಇದ್ರು. One of them very greatly used by the Lord in India, now he is with the Lord. ಅವರಲ್ಲಿ ಒಬ್ಬರು ಭಾರತ ದೇಶದಲ್ಲಿ ಬಹಳವಾಗಿ ಕರ್ತನಿಂದ ಉಪಯೋಗಿಸಲ್ಪಟ್ಟಂತವರಾಗಿದ್ದರು. ಈಗ ಅವರು ಕರ್ತನ ಬಳಿಯಲ್ಲಿದ್ದಾರೆ. The other brother was telling about some family to this servant of the Lord. ಇನ್ನೊಬ್ಬ ಸಹೋದರರು ಒಂದು ಕುಟುಂಬದ ಕುರಿತಾಗಿ ಈ ದೇವರ ಸೇವಕರಿಗೆ ಹೇಳ್ತಾ ಇದ್ರು. He went on describing about the children in that home. ಆ ಮನೆಯಲ್ಲಿದ್ದಂತ ಮಕ್ಕಳ ಕುರಿತಾಗಿ ವಿವರಿಸುತ್ತಾ ಹೋದರು. How they troubles the parents, how they brought disgrace to the assembly, all sorts of things. ಅವರು ಪೋಷಕರಿಗೆ ಹೇಗೆ ತೊಂದರೆ ಕೊಡ್ತಾರೆ, ಸಭೆಗೆ ಹೇಗೆ ಅವರು ಅವಮಾನವನ್ನು ತರುತ್ತಾರೆ, ಈ ಎಲ್ಲಾ ವಿಷಯಗಳನ್ನು ವಿವರಿಸ್ತಾ ಇದ್ರು. After all these descriptions, ಈ ಎಲ್ಲಾ ರೀತಿಯಾದಂತ ವಿವರಣೆಯ ನಂತರ I still remember the response that the elderly servant of the Lord gave to the other brother. ಆ ಹಿರಿಯ ದೇವರ ಸೇವಕರು ಆ ಇನ್ನೊಬ್ಬ ಸಹೋದರನಿಗೆ ಹೇಗೆ ಪ್ರತಿಕ್ರಿಯಿಸಿದರೆಂಬುದಾಗಿ ನಾನು ನೆನೆಸಿಕೊಳ್ತೇನೆ. That quotation was from Psalm 11 verse 3. ಆ ಒಂದು ಹೇಳಿಕೆ ಕೀರ್ತನೆ 11:3. That brother said, if the foundation be destroyed, what shall the righteous do? ಅಲ್ಲಿ ಹೇಳಿದಂತ ಮಾತೇನೆಂದ್ರೆ, ಅಸ್ತಿವಾರವೇ ನಾಶ ಮಾಡಲ್ಪಟ್ಟರೆ ಅಲ್ಲಿ ಹೇಗೆ ನೀತಿವಂತನ ಮಾಡ್ಲಿಕ್ಕೆ ಸಾಧ್ಯ? He didn't say anything else. ಬೇರೆ ಇನ್ನೊಂದು ರೀತಿಯಲ್ಲಿ, If the foundation be destroyed, what shall the righteous do? ಒಂದು ವೇಳೆ ಅಸ್ತಿವಾರ ನಾಶ ಮಾಡಲ್ಪಟ್ಟರೆ ಆ ನೀತಿವಂತನ ಏನ್ ಮಾಡ್ಲಿಕ್ಕೆ ಸಾಧ್ಯ? Parents with much strain and stress, they build up their family life. ಪೋಷಕರು ಬಹಳ ಪ್ರಯಾಸದಿಂದ ಬಹಳ ಕಷ್ಟದಿಂದ ಅವರು ತಮ್ಮ ಕುಟುಂಬ ಜೀವಿತವನ್ನು ಕಟ್ಟಿಕೊಳ್ಳುತ್ತಾರೆ. They build up a life of testimony before the world and before the people of God. ಆ ದೇವ ಜನರ ಮುಂದೆಯೂ ಲೋಕದ ಮುಂದೆಯೂ ಅವರು ತಮ್ಮ ಸಾಕ್ಷಿಯನ್ನು ಕಟ್ಟಿಕೊಳ್ಳುತ್ತಾರೆ. Then the foundation gets destroyed. ಆಗ ಅಸ್ತಿವಾರವು ನಾಶವಾಗುತ್ತದೆ. We have to be careful that this may not happen in our home. ನಮ್ಮ ಮನೆಗಳಲ್ಲಿ ಇದು ನಡೆಯಬಾರದಂತೆ ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು. I remember somebody, telling this about a classroom, describing a classroom. ಒಬ್ಬರು ಒಂದು ಶಾಲಾ ಅಥವಾ ಕ್ಲಾಸ್ ಕೊಠಡಿಯ ಕುರಿತಾಗಿ ವಿವರಿಸುವಂತದ್ದನ್ನು ನಾನು ನೆನೆಸಿಕೊಳ್ತೇನೆ. The description of a classroom is this. ಆ ಒಂದು ತರಗತಿಯ ಕೊಠಡಿಯ ವಿವರಣೆ ಈ ರೀತಿಯಾಗಿತ್ತು. A classroom is 4 walls with tomorrow inside. ಅಂದ್ರೆ ಆ ಒಂದು ಕ್ಲಾಸ್ ರೂಮ್ ನಲ್ಲಿ ಇದ್ದಂತಹ ವಿಷಯ ಏನಂದ್ರೆ 4 ಗೋಡೆಗಳು ನಾಳೆ ಒಳಗೆ. 4 walls with tomorrow inside, future inside. ಅಂದ್ರೆ ಆ 4 ಗೋಡೆಗಳು ನಾಳೆ ಒಳಗೆ ಎಂಬುದಾಗಿ ನೋಡುವಾಗ ಭವಿಷ್ಯತ್ತಿನಲ್ಲಿ ಒಳಗೆ. What is the tomorrow? ನಾಳೆ ಅಂದ್ರೇನು? It's the students inside, isn't it? ಅಂದ್ರೆ ಒಳಗಿರುವಂತ ವಿದ್ಯಾರ್ಥಿಗಳು. They are the tomorrow, they are the future. ಅದೇ ನಾಳೆ, ಅವರೇ ಭವಿಷ್ಯ. We can say that same thing about our homes also. ಅದನ್ನ ನಮ್ಮ ಮನೆಗಳಿಗೂ ಕೂಡ ನಾವು ಹೇಳಬಹುದು. Our home is also 4 walls with tomorrow inside. ನಮ್ಮ ಮನೆಗಳು ಕೂಡ ಆ ನಾಳೆಗಳು ಇರುವಂತಹ ಆ ಒಂದು 4 ಗೋಡೆಗಳಿಂದ ತುಂಬಲ್ಪಟ್ಟಿದೆ. And the quality of that tomorrow depends upon how we bring them up. ಆ ನಾಳೆಗಳ ಒಂದು ಗುಣಲಕ್ಷಣ, ಆ ಉತ್ತಮತೆ, ಅವರನ್ನು ನಾವು ಹೇಗೆ ಬೆಳೆಸ್ತೇವೆಯೋ ಅದರ ಮೇಲೆ ಆಧಾರಗೊಂಡಿರುತ್ತದೆ. When we come to Malachi chapter 2, ನಾವು ಮಲಾಕಿಯನ ಗ್ರಂಥ 2ನೇ ಅಧ್ಯಾಯಕ್ಕೆ ಬರುವಾಗ in verse 15 there is a question. 15ನೇ ವಚನದಲ್ಲಿ ಒಂದು ಪ್ರಶ್ನೆ ಇದೆ. And that question is this. ಆ ಪ್ರಶ್ನೆ ಈ ರೀತಿಯಾಗಿದೆ, Why he made 2 1? ಯಾತಕ್ಕೋಸ್ಕರವಾಗಿ ಆತನು ಇಬ್ಬರನ್ನ ಒಂದು ಮಾಡಿದ್ದಾನೆ. That's how we see in English. In some translations is differently put. ಒಂದು ವೇಳೆ ಇಂಗ್ಲಿಷ್ ನಲ್ಲಿ ಆ ರೀತಿಯಾಗಿದೆ, ಬೇರೆ ಭಾಷೆಗಳಲ್ಲಿ ವಿಭಿನ್ನವಾಗಿರಬಹುದು. Let's go after this KJV translation itself. ನಂತರ ಈ ಒಂದು ಟ್ರಾನ್ಸ್ಲೇಟರ್ ಹೇಳ್ತಾರೆ ಎಂಬುದಾಗಿ ನೋಡೋಣ. Why 2 are put as 1? ಯಾತಕ್ಕೋಸ್ಕರವಾಗಿ ಇಬ್ಬರು ಒಂದೇ ಆಗಿ ಮಾಡಲ್ಪಟ್ಟಿದ್ದಾರೆ. Or why God brings together a man and woman and makes a family out of them? ಯಾತಕ್ಕೋಸ್ಕರವಾಗಿ
ದೇವರು ಒಬ್ಬ ಸ್ತ್ರೀಯನ್ನ ಪುರುಷನನ್ನ ಒಟ್ಟಾಗಿ ತಂದು ಕುಟುಂಬವನ್ನಾಗಿ ಮಾಡುತ್ತಾನೆ. Or what it means is, why family life? ಯಾತಕ್ಕೋಸ್ಕರವಾಗಿ ಕುಟುಂಬ ಜೀವಿತ? The answer that comes there is this: ಆ ಪ್ರಶ್ನೆಗಿರುವಂತ ಉತ್ತರ ಏನಂದ್ರೆ, God is looking for a godly generation. ದೇವರು ಭಕ್ತಿಯುತವಾದಂತ ತಲೆಮಾರನ್ನ ನೋಡುತ್ತಾ ಇದ್ದಾನೆ. We are families, we are placed as families in various places for that very purpose. ಆ ಒಂದು ನಿರ್ದಿಷ್ಟವಾದಂತ ಉದ್ದೇಶಕ್ಕೋಸ್ಕರವಾಗಿ ನಾವು ಕುಟುಂಬಗಳಾಗಿ ವಿಭಿನ್ನವಾದಂತ ಸ್ಥಳಗಳಲ್ಲಿ ನಾವು ಇಡಲ್ಪಟ್ಟಿದ್ದೇವೆ. If God's coming tarries, a godly generation should come after us. ಒಂದು ವೇಳೆ ಕರ್ತನು ಬರುವಂತದ್ದು ತಡವಾದ್ರೆ ಒಂದು ಭಕ್ತಿಯುತವಾದಂತಹ ದೈವ ಭಕ್ತಿಯುಳ್ಳಂತಹ ತಲೆಮಾರು ಬರುವಂತದ್ದಾಗಿರಬೇಕು. It cannot happen automatically. ಅದು ಒಂದೇ ರಾತ್ರಿಯಲ್ಲಿ ನಡೆಯುವಂತದ್ದಲ್ಲ. If it would have happened automatically, there was no necessity for all these instructions right from the beginning of the scripture unto the end to the parents. ಈ ರೀತಿಯಾದಂತಹ ವಿಷಯಗಳು ಆಟೋಮೆಟಿಕ್ ಆಗಿ ನಡೆಯುವಂತದ್ದಾಗಿದ್ದರೆ ಯಾವುದೇ ರೀತಿಯಾದಂತಹ ಮಾರ್ಗದರ್ಶನ ಅಂದ್ರೆ ಆದಿಕಾಂಡದಿಂದ ಹಿಡಿದು ಅಂತ್ಯದವರೆಗೂ ಬೇಕಾದಂತಹ ಯಾವ ಮಾರ್ಗದರ್ಶನದ ಅವಶ್ಯಕತೆಯೂ ಕೂಡ ಇರ್ತಾ ಇರಲಿಲ್ಲ. We have to fulfill our duties in that. ಅದರಲ್ಲಿ ನಾವು ನಮ್ಮ ಕರ್ತವ್ಯಗಳನ್ನು ನೆರವೇರಿಸಬೇಕು. That's why Paul says, bring them up in the nurture and admonition of the ಆದ್ದರಿಂದ Lord. ಪೌಲನು ಹೇಳ್ತಾನೆ, ಅವರನ್ನ ಪೋಷಿಸಿರಿ, ಸಂರಕ್ಷಿಸಿರಿ, ಬೆಳೆಸಿರಿ ಎಂಬುದಾಗಿ. In that phrase, bring them up, ಅಂದ್ರೆ ಆ ಒಂದು ಉಲ್ಲೇಖದಲ್ಲಿ ನೀವನ್ನು ಬೆಳೆಸಿರಿ ಎಂಬುದಾಗಿ ನೋಡುವಾಗ we can include lot of things. ಅದರಲ್ಲಿ ಅನೇಕ ವಿಷಯಗಳು ಒಳಗೊಂಡಿವೆ. But I would like to put all that in 4 points. ಅವೆಲ್ಲವನ್ನು ಕೂಡ ನಾನು 4 ಅಂಶಗಳಲ್ಲಿ ಹಾಕುತ್ತೇನೆ. I will put that points like this. ಅವನ್ನ ನಾನು ಈ ರೀತಿಯಾಗಿ ಹೇಳ್ತೇನೆ. This is the parental duty towards children. ಇದು ಪೋಷಕರ ಒಂದು ಕರ್ತವ್ಯ ಮಕ್ಕಳ ಕಡೆಗೆ ಅಥವಾ ಮಕ್ಕಳ ಕಡೆಗೆ ಪೋಷಕರ ಕರ್ತವ್ಯ. It's easy to remember. ಇದು ಬಹಳ ಸುಲಭ ನೆನಪಲ್ಲಿಟ್ಕೊಳ್ಳಿಕ್ಕೆ. Number 1, ಮೊದಲನೇದು gain them. ಅವರನ್ನ ಗೆದ್ದುಕೊಳ್ಳಿರಿ. Number 2, ಎರಡನೇದು give them. ಅವರಿಗೆ ಕೊಡ್ರಿ. Number 3, ಮೂರನೇದು guard them. ಅವರನ್ನ ಕಾಯಿರಿ. Number 4, ನಾಲ್ಕನೇದು guide them. ಅವರಿಗೆ ಮಾರ್ಗದರ್ಶನ ನೀಡಿರಿ. Simple, isn't it? ಬಹಳ ಸರಳ ಅಲ್ಲ? I will tell that again. ಮತ್ತೊಂದು ಸಾರಿ ಹೇಳ್ತೇನೆ. Gain them, ಅವರನ್ನ ಗೆದ್ದುಕೊಳ್ಳ್ರಿ, give them, ಕೊಡಿರಿ, ಅವರಿಗೆ guard them, ಅವರನ್ನ ಕಾಯಿರಿ, and guide them. ಅವರಿಗೆ ಮಾರ್ಗದರ್ಶನ ಮಾಡಿರಿ. 4 points beginning with what? G. ಇಂಗ್ಲಿಷ್ ನಲ್ಲಿ ಈ ಜಿ ಎನ್ನುವಂತಹ ಪ್ರಾರಂಭದಿಂದ 4 ಅಂಶಗಳು. You can call it as 4G for the parenting. ಆದ್ರಿಂದ ನೀವು ಪೋಷಕತ್ವ ನಡೆಸಲಿಕ್ಕೆ 4G, Not 5G, it is only 4G. ಇನ್ನು 5G ಇಲ್ಲ, ಇದು 4G ಮಾತ್ರ. Let me try to explain this. ನಾನು ಅದನ್ನ ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. Gain them. ಅವರನ್ನ ಗೆದ್ದುಕೊಳ್ಳ್ರಿ. When they are small, it is very important that we should gain their confidence, respect and love. ಅವರು ಚಿಕ್ಕವರಾಗಿರುವಾಗ ಅವರ ಭರವಸೆ, ಅವರ ಗೌರವ, ಅವರ ಪ್ರೀತಿಯನ್ನು ಗೆದ್ದುಕೊಳ್ಳುವಂಥದ್ದು ಬಹಳ ಅವಶ್ಯ. The world, it's always trying to catch them young. ಈ ಯವನಸ್ಥರನ್ನ ಅಥವಾ ಚಿಕ್ಕ ಮಕ್ಕಳನ್ನ ಲೋಕವು ಯಾವಾಗಲೂ ಸಹ ಹಿಡಿಬೇಕೆಂಬುದಾಗಿ ಹೇಳ್ತದೆ. Think about the classes, the way they go to the school, and after that the classes, the whole day is gone. ಆ ತರಗತಿಗಳನ್ನು ನೋಡ್ರಿ, ಮಕ್ಕಳು ತರಗತಿಗಳಿಗೆ ಹೋಗ್ತಾರೆ, ಶಾಲೆಗೆ ಹೋಗ್ತಾರೆ, ಇಡೀ ದಿನ ಹೋಯ್ತು. Think about the work culture now. ಈಗ ಆ ಒಂದು ಕೆಲಸದ ಸಂಸ್ಕೃತಿಯನ್ನು ನೋಡ್ರಿ. They are all working from home, but they are not in the home. In fact, they are at work there. ಆ ಮನೆಯಿಂದಲೇ ಕೆಲಸ ಮಾಡ್ತಾ ಇದ್ದಾರೆ, ಆದಾಗ್ಯೂ ಕೂಡ ಅವರು ಮನೆಯಲ್ಲಿಲ್ಲ, ಕೆಲಸದಲ್ಲಿದ್ದಾರೆ. Whole day, 24 hours, they should be available. 24 ಗಂಟೆ ಅವರು ಲಭ್ಯವಾಗಿರಬೇಕು. And spiritually also, false teaching, cults, etc. are coming up like anything around us. ಆತ್ಮಿಕವಾಗಿಯೂ ಕೂಡ ನಮ್ಮ ಸುತ್ತಲೂ ದುರ್ಬೋಧನೆ ಮತ್ತು ಅನೇಕ ರೀತಿಯಾದಂತಹ ಆ ಒಂದು ಸುಳ್ಳು ಬೋಧನೆಗಳು ಇವೆಲ್ಲವೂ ಕೂಡ ಬರ್ತಾ ಇವೆ. Trying to snatch away the young ones, the next generation after them. ಆ ಯವನಸ್ಥರನ್ನ, ಮುಂದಿನ ತಲೆಮಾರುಗಳನ್ನ
ಅವರ ಹಿಂದೆ ಸೆಳೆಕೊಳ್ಳಿಕ್ಕೆ ಅವರು ಪ್ರಯತ್ನಿಸ್ತಾ ಇದ್ದಾರೆ. I was wondering, I came across certain people from assembly believers, assembly families joining cults in some places. ಕೆಲವು ಸಭೆಗಳಲ್ಲಿರುವಂತ ವಿಶ್ವಾಸಿಗಳೇ ಕೆಲವು ದುರ್ಬೋಧನೆ ಹಿಂದೆ ಹೋಗ್ತಾ ಇದ್ದಾರೆ. So there are a lot of things that are, vying to take away children when they are small. ಮಕ್ಕಳು ಚಿಕ್ಕವರಾಗಿರುವಾಗ ಅವರು ತೆಗೆದುಕೊಳ್ಳಲಿಕ್ಕೆ ಅನೇಕ ಸಂಗತಿಗಳಿವೆ. Remember an illustration like this? ನನಗೆ ಈ ರೀತಿಯಾದಂತಹ ಒಂದು ಘಟನೆ ನೆನೆಸ್ಕೊಳ್ತೇನೆ. It's about a Lord's servant who travels to various places. ಒಬ್ಬ ದೇವರ ಸೇವಕನು ಅನೇಕ ಸ್ಥಳಗಳಿಗೆ ಪ್ರಯಾಣ ಮಾಡುವಂತವನಾಗಿದ್ದರು. In his journey, he was staying in a home. ಅವರ ಪ್ರಯಾಣದಲ್ಲಿ ಅವರು ಒಂದು ಮನೆಯಲ್ಲಿ ನೆಲೆಸಿದ್ರು. The business of that, that family where he was staying was, looking after the flock, shepherding. ಅಂದ್ರೆ ಅವರು ಜೀವಿಸ್ತಾ ಇದ್ದಂತ ಅವರು ವಾಸ ಮಾಡ್ತಾ ಇದ್ದಂತ ಆ ಕುಟುಂಬದ ಒಂದು ಕೆಲಸ ಅವರು ಕುರಿಗಳನ್ನು ಕಾಯುವಂತದ್ದು. They had a large group of sheep. ಅವರಿಗೆ ಒಂದು ದೊಡ್ಡ ಗುಂಪಿನ ಕುರಿಗಳಿದ್ವು. And one day, early morning, this brother of that house, he was very sad. ಒಂದು ದಿನ ಬೆಳಗಿನ ಜಾವ ಆ ಮನೆಯಲ್ಲಿದ್ದಂತ ಸಹೋದರ ಬಹಳ ದುಃಖವಾಗಿದ್ರು. He was not talking. He was very much depressed and sitting in a chair. ಅವರು ಯಾರೊಟ್ಟಿಗೂ ಮಾತನಾಡ್ತಾ ಇಲ್ಲ. ಅವರು ಬಹಳ ನಿರಾಶೀಲವರಾಗಿ ಒಂದು ಕುರ್ಚಿಯಲ್ಲಿ ಕುಳಿತಿದ್ದಾರೆ. The Lord's servant went to him. ಆ ಕರ್ತನ ಸೇವಕರು ಅವರ ಬಳಿಗೆ ಹೋದ್ರು. They asked him, what happened? ಅವ್ರು ಕೇಳಿದ್ರು, ಏನಾಯ್ತು? And that brother said, in the night, wolves came and took away 65 of my sheep. ಅಲ್ಲಿ ಅವ್ರು ಹೇಳಿದ್ರು, ರಾತ್ರಿ ತೋಳಗಳು ಬಂದು ನನ್ನ 65 ಕುರಿಗಳನ್ನ ತೆಗೆದುಕೊಂಡು ಹೋದ್ರು. And the Lord's servant asked like this. ಆಗ ಕರ್ತನ ಸೇವಕರು ರೀತಿಯಾಗಿ ಕೇಳಿದ್ರು, out of that 65, how many were old and how many were small ones? ಅಲ್ಲಿ ಅವ್ರು ಕೇಳಿದ್ರು, 65 ಕುರಿಗಳಲ್ಲಿ ಎಷ್ಟು ಕುರಿಗಳಿಗೆ ವಯಸ್ಸಾಗಿತ್ತು, ಎಷ್ಟು ಕುರಿಗಳು ಇನ್ನೂ ಕೂಡ ಮರಿಗಳಾಗಿತ್ತು. And that shepherd brother said like this. ಆ ಕುರುಬ ಸಹೋದರ ಈ ರೀತಿಯಾಗಿ ಹೇಳಿದ್ರು, brother, when wolves come to take away sheep, if there are little ones, they will never touch the old ones, they will only take the little ones. ಅಲ್ಲಿ ಅವ್ರು ಹೇಳಿದ ಮಾತೇನೆಂದ್ರೆ, ಬ್ರದರ್, ಈ ತೋಳಗಳು ಕುರಿಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬರುವಂತಹ ಸಮಯದಲ್ಲಿ ಅಲ್ಲಿ ಮರಿಗಳಿದ್ರೆ ಅವೆಂದಿಯೂ ಕೂಡ ದೊಡ್ಡ ಕುರಿಗಳನ್ನ ಮುಟ್ಟೋದಿಲ್ಲ, ಮರಿಗಳನ್ನೇ ಎಳ್ಕೊಂಡು ಹೋಗ್ತವೆ. That means all 65 are little ones. ಅದರ ಅರ್ಥ ಏನಂದ್ರೆ ಆ 65 ಕುರಿಗಳು ಮರಿಗಳಾಗಿದ್ದವು. The world around is also after that, the little ones, the young ones, catch them young. ನಮ್ಮ ಲೋಕವೂ ಸಹ, ನಮ್ಮ ಸುತ್ತಮುತ್ತಲಿರುವಂತಹ ಲೋಕವೂ ಸಹ ಅವರಿಗೆ ಬೇಕಾದಂತದ್ದು ಈ ಚಿಕ್ಕವರೇ. When our children, our next generation are living in such situation, it is very much essential to gain them when they are small. ನಮ್ಮ ಮಕ್ಕಳು ಚಿಕ್ಕವರಾಗಿರುವಾಗ, ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿರುವಾಗ, ಆ ಚಿಕ್ಕವರಾಗಿರುವಾಗಲೇ ಅವರನ್ನ ನಾವು ಗೆದ್ದುಕೊಳ್ಳಬೇಕು. How we can gain respect and love of children? ಹೇಗೆ ನಾವು ಮಕ್ಕಳ ಪ್ರೀತಿಯನ್ನ, ಆ ಗೌರವವನ್ನ ನಾವು ಗೆದ್ದುಕೊಳ್ಳಬೇಕು? By simply telling, I am your parent, I am your dad, I am your mother, you should respect me, love me. No, it cannot help. ಅವರಿಗೆ ನಾನು ನಿಮ್ಮಪ್ಪ, ನಾನು ನಿಮ್ಮಮ್ಮ, ನಾನು ನಿನ್ನ ಪೋಷಕರು, ನೀನು ನನ್ನ ಪ್ರೀತಿಸಬೇಕು, ಗೌರವಿಸಬೇಕು ಎಂಬುದಾಗಿ ಹೇಳಿದ್ರೆ ಅದೆಂದಿಗೂ ನಡೆಯೋದಿಲ್ಲ. We have to gain respect, in fact. ಅವರಿಂದ ನಾವು ಗೌರವವನ್ನು ಸಂಪಾದಿಸಿಕೊಳ್ಳಬೇಕು. We have to gain love from them. ಅವರಿಂದ ನಾವು ಪ್ರೀತಿಯನ್ನು ಗಳಿಸಿಕೊಳ್ಳಬೇಕು. Unless we show that to them, we can never gain that. ನಾವು ಅವರಿಗೆ ತೋರಿಸದ ಹೊರತು ಅವರಿಂದ ನಾವು ಎಂದಿಗೂ ಕೂಡ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. Let me just show that from Paul's writing. ನಾನು ಪೌಲನ ಬರವಣಿಗೆಗಳಿಂದ ನಾನು ನಿಮಗೆ ತೋರಿಸ್ತೇನೆ. Turn with me to 2 Corinthians chapter 6. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದಗಳನ್ನು ತಿರುಗಿಸಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ. There were a lot of problems among the Corinthians. ಅಲ್ಲಿ ಕೊರಿಂಥದವರ ಮಧ್ಯದಲ್ಲಿ ಅನೇಕ ಸಮಸ್ಯೆಗಳಿದ್ವು. All of them were not very favorable with Paul also. ಅವರಲ್ಲಿ ಅನೇಕರು ಪೌಲನ ಬಳಿಯಲ್ಲಿ ಬಹಳ ಅವರು ಇಷ್ಟಪೂರ್ವಕವಾಗಿ ಇರಲಿಲ್ಲ. But it was he who brought them forth. ಅವನೇ ಅವರನ್ನ ಮುಂದಕ್ಕೆ ಕರೆದಂತವನಾಗಿದ್ದನು. He was their spiritual father. ಅವನೇ ಅವರ ಆತ್ಮಿಕ ತಂದೆಯಾಗಿದ್ದನು. Now he is trying to gain them to him. ಈಗ ಆ ಪೌಲನು ಅವರನ್ನ ಗೆದ್ದುಕೊಳ್ಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. Come to chapter 6 of 2 Corinthians. 2 ಕೊರಿಂಥ 6ನೇ ಅಧ್ಯಾಯ. Look at verses 11 to 13. 11ರಿಂದ 13ನೇ ವಚನದವರೆಗೆ ಓದಿ. 2 ಕೊರಿಂಥ 6ನೇ ಅಧ್ಯಾಯ 11ರಿಂದ 13. O ye Corinthians, our mouth is open unto you, our heart is enlarged. Ye are not straitened in us, but ye are straitened in your own bowels. Now for a recompense in the same,
I speak as unto my children, be ye also enlarged. ವಚನವನ್ನು ಓದ್ರಿ 11-13. ಕೊರಿಂಥದವರೇ, ನಾವು ನಿಮ್ಮೊಡನೆ ಧಾರಾಳವಾಗಿ ಮಾತಾಡುತ್ತಾ ಇದ್ದೇವೆ. ನಮ್ಮ ಹೃದಯವು ನಿಮ್ಮ ವಿಷಯದಲ್ಲಿ ವಿಶಾಲವಾಯಿತು. ನಿಮ್ಮ ಮೇಲಿರುವ ನಮ್ಮ ಪ್ರೀತಿ ಸಂಕೋಚವಾದುದಲ್ಲ, ನಿಮ್ಮ ಪ್ರೀತಿಯೇ ಸಂಕೋಚವಾದದ್ದು. ನಿಮ್ಮ ವಿಷಯದಲ್ಲಿ ನಮ್ಮ ಹೃದಯವು ವಿಶಾಲವಾಗಿರುವುದರಿಂದ ನಮ್ಮ ವಿಷಯದಲ್ಲಿ ನಿಮ್ಮ ಹೃದಯವನ್ನು ವಿಶಾಲ ಮಾಡಿಕೊಳ್ಳಿರಿ. Notice that he is trying to enter into their heart. He is trying to gain them for him. ಪೌಲನು ಅವರ ಹೃದಯದೊಳಗೆ ಪ್ರವೇಶ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. ಪೌಲನು ಅವರನ್ನ ಗೆದ್ದುಕೊಳ್ಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. He is speaking like a father to them. ಅವನು ಅವರೊಟ್ಟಿಗೆ ತಂದೆಯ ಹಾಗೆ ಮಾತನಾಡ್ತಾ ಇದ್ದಾನೆ. Open your heart for us. ನೀವು ನಮಗೋಸ್ಕರವಾಗಿ ನಿಮ್ಮ ಹೃದಯಗಳನ್ನ ವಿಶಾಲ ಮಾಡಿಕೊಳ್ಳ್ರಿ. But before telling that, ಅದನ್ನು ಹೇಳುವುದಕ್ಕಿಂತ ಮುಂಚಿತವಾಗಿ he says, our heart is enlarged for you. ನಮ್ಮ ಹೃದಯಗಳು ನಿಮಗೋಸ್ಕರ ವಿಶಾಲವಾಗಿವೆ. In our home also, this is the same thing that should happen. ನಮ್ಮ ಮನೆಗಳಲ್ಲಿ ಕೂಡ ಇದೇ ರೀತಿಯಾದಂತಹ ವಿಷಯಗಳು ನಡಿಬೇಕು. When they know that they have a heart, I mean, they are in your heart, definitely they will open their heart also for you. ಅವರಿಗೆ ಅವರು ನಿಮ್ಮ ಹೃದಯದೊಳಗೆ ಇದ್ದಾರೆಂಬುದಾಗಿ ಅವರು ತಿಳ್ಕೊಂಡಾಗ ನಿಮಗೋಸ್ಕರವಾಗಿ ಖಂಡಿತವಾಗಿ ಕೂಡ ಅವರ ಹೃದಯಗಳನ್ನು ತೆರೆಯುತ್ತಾರೆ. Gain their confidence, gain their love and respect. ಅವರ ಒಂದು ಭರವಸೆಯನ್ನ ಗೆದ್ದುಕೊಳ್ಳ್ರಿ, ಅವರ ಪ್ರೀತಿಯನ್ನ ಗೌರವವನ್ನ ಗೆದ್ದುಕೊಳ್ಳ್ರಿ. When they look at you, when they look at your behavior, that should happen naturally in them. ಅವರು ನಿಮ್ಮನ್ನು ಮತ್ತು ನಿಮ್ಮ ವರ್ತನೆಯನ್ನು ನೋಡಿದಾಗ ಅದು ಸ್ವಾಭಾವಿಕವಾಗಿ ಹಾಗೆ ಆಗಬೇಕು. By our words and our actions each day, when we live with them, we are putting impressions of their heart. ಪ್ರತಿದಿನ ಅವರು ನಮ್ಮ ಚಟುವಟಿಕೆಗಳನ್ನ ನಮ್ಮ ವಿಷಯಗಳನ್ನ ನಾವು ನೋಡುವಾಗ ಅವರು ತಮ್ಮ ಹೃದಯಗಳಲ್ಲಿ ಅವುಗಳನ್ನು ಹಾಕಿಕೊಳ್ಳಬೇಕು. That impressions may be negative or positive. ಆ ಒಂದು ಪ್ರಭಾವ ನಕಾರಾತ್ಮಕವಾಗಿ ಆಗಿರ್ಬೋದು, ಸಕಾರಾತ್ಮಕವಾಗಿ ಆಗಿರ್ಬೋದು. But to gain love and respect and confidence from them, it is necessary to see that all things that we put in their heart, impress on their life, would be positive. ಅವರ ಜೀವಿತದಲ್ಲಿ ನಕಾರಾತ್ಮಕವಾಗಿ ಆಗಲಿ ಸಕಾರಾತ್ಮಕವಾಗಿ ಅವರಿಗೆ ಆಗಲಿ ಅವರನ್ನು ಗೆದ್ದುಕೊಳ್ಳುವಂತಹ ಸಂದರ್ಭದಲ್ಲಿ ನಮ್ಮ ಪ್ರಭಾವವನ್ನ ಅವರ ಹೃದಯದಲ್ಲಿ ಹಾಕುವಂಥದ್ದು ಬಹಳ ಪ್ರಯೋಜನಕರವಾದದ್ದು. Think about your children. ನಿಮ್ಮ ಮಕ್ಕಳ ಕುರಿತಾಗಿ ಆಲೋಚನೆ ಮಾಡ್ರಿ. From their small age, they are watching closely your life. ಅವರು ತಮ್ಮ ಚಿಕ್ಕ ಪ್ರಾಯದಿಂದಲೂ ಕೂಡ ಅವರು ನಿಮ್ಮನ್ನು ಬಹಳ ಹತ್ತಿರದಿಂದ ನೋಡುತ್ತಾ ಇದ್ದಾರೆ. By your life, you are putting impressions upon their ನಿಮ್ಮ heart. ಜೀವಿತದ ಮುಖಾಂತರವಾಗಿ ಅವರ ಹೃದಯದ ಮೇಲೆ ಪ್ರಭಾವವನ್ನು ಬೀರ್ತಾ ಇದ್ದೀರಿ. What is that impression that your children have received by watching your life, seeing your life, by living with you? ನಿಮ್ಮ ಜೀವಿತದಲ್ಲಿ ಅವರು ನೋಡುತ್ತಾ, ನಿಮ್ಮೊಂದಿಗೆ ಜೀವನ ಮಾಡುತ್ತಾ, ನಿಮ್ಮನ್ನು ಗಮನಿಸುತ್ತಾ ಅವರು ಯಾವ ರೀತಿಯಾದಂತ ಪ್ರಭಾವವನ್ನ ತಮ್ಮ ಹೃದಯದಲ್ಲಿ ಅವರು ಹಾಕಿಕೊಳ್ಳುತ್ತಾ ಇದ್ದಾರೆ. Order your life in such a way that you may gain them here. ಆ ರೀತಿಯಾಗಿ ನಿಮ್ಮ ಜೀವಿತದ ಮುಖಾಂತರವಾಗಿ ಅವರನ್ನ ನೀವು ಗೆದ್ದುಕೊಳ್ಳಬಹುದು. Number 2, ಎರಡನೇದು, give them. ಅವರಿಗೆ ಕೊಡಿರಿ. There are many things that we can say about this. ಇದರ ಕುರಿತಾಗಿ ನಾವು ಅನೇಕ ವಿಷಯಗಳನ್ನು ನಾವು ಹೇಳ್ಬೋದು. I'm not telling about, giving properties, giving education, giving food and such things. ನಾನು ಅವರಿಗೆ ಒಳ್ಳೆ ಆಹಾರ ಕೊಡುವಂಥದ್ದು, ವಿದ್ಯಾಭ್ಯಾಸ ಕೊಡುವಂಥದ್ದು, ಈ ವಿಷಯಗಳನ್ನೆಲ್ಲ ನಾನು ಹೇಳ್ತಾ ಇರೋದು. All that we are doing, ಅವೆಲ್ಲವನ್ನು ನಾವು ಮಾಡ್ತಾ ಇದ್ದೇವೆ. we are very careful about that. ಅದರ ಕುರಿತಾಗಿ ನಾವು ಬಹಳ ಎಚ್ಚರಿಕೆ ಉಳ್ಳವರಾಗಿದ್ದೇವೆ. I don't have to come from Mumbai and tell you that you should send your children for education, give them riches and all that. ನೀವು ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ರಿ, ಅವರಿಗೆ ವಿದ್ಯಾಭ್ಯಾಸ ಕೊಡ್ರಿ ಎಂಬುದಾಗಿ ನಾನು ಬಾಂಬೆಯಿಂದ ಬಂದು ನಿಮ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ. We are all doing that. ನಾವೆಲ್ಲ ಅದನ್ನು ಮಾಡ್ತಾ ಇದ್ದೇವೆ. But we are thinking about the spiritual matters. ಆದ್ರೆ ನಾವು ಆತ್ಮಿಕ ವಿಷಯಗಳ ಕುರಿತಾಗಿ ಆಲೋಚನೆ ಮಾಡ್ತಾ ಇದ್ದೇವೆ. So when I say that we should give them, ನಾನು ಹೇಳ್ತಾ ಇರುವಾಗ ನೀವು ಕೊಡಿರಿ ಎಂಬುದಾಗಿ ನಾನು ಹೇಳ್ತಾ ಇರುವಾಗ the most important thing is this: ಅದರಲ್ಲಿ ಬಹಳ ಪ್ರಾಮುಖ್ಯವಾದ ವಿಷಯ ಇದು. give them the right values ಅವರಿಗೆ it ought to be given. ಅವರಿಗೆ ಕೊಡಬೇಕಾದಂತಹ ಸರಿಯಾದಂತಹ ಮೌಲ್ಯಗಳನ್ನ ಕೊಡ್ರಿ.
There are spiritual values. ಆತ್ಮಿಕ ಮೌಲ್ಯಗಳು, There are social values. ಸಾಮಾಜಿಕ ಮೌಲ್ಯಗಳು, There are ethical values. ಆ ನೈತಿಕವಾದಂತಹ ಮೌಲ್ಯಗಳು. Let them learn it from you. ನಿಮ್ಮಿಂದ ಅವರು ಕಲಿತುಕೊಳ್ಳಲಿ. Think about the spiritual values. ಆ ಆತ್ಮಿಕ ಮೌಲ್ಯಗಳ ಕುರಿತಾಗಿ ಆಲೋಚನೆ ಮಾಡ್ರಿ. Teach them to spend time with God's word. ದೇವರ ವಾಕ್ಯದೊಟ್ಟಿಗೆ ಸಮಯವನ್ನು ಕಳೆಯಲಿಕ್ಕೆ ಅವರಿಗೆ ಕಲಿಸ್ರಿ. Teach them the importance of attending assembly gatherings. ಸಭೆಗಳ ಕೂಟಗಳನ್ನ ಅವರು ಅಟೆಂಡ್ ಮಾಡಲಿಕ್ಕೆ ಅವರಿಗೆ ಕಲಿಸ್ಕೊಡ್ರಿ. And teach them how they have to be, toward the eldership in the assembly. ಆ ಸಭೆಯಲ್ಲಿರುವಂತಹ ಹಿರಿಯರೊಟ್ಟಿಗೆ ಅವರು ಹೇಗೆ ವರ್ತಿಸಬೇಕೆಂಬುದಾಗಿ ನೀವು ಕಲಿಸ್ರಿ. Even social values like honoring the elderly ones and all that, let that be learned in the home itself. ಸಾಮಾಜಿಕ ಮೌಲ್ಯಗಳನ್ನ, ಅಂದ್ರೆ ಅವರು ಹಿರಿಯರೊಟ್ಟಿಗೆ ಹೇಗೆ ವ್ಯವಹರಿಸಬೇಕು ಎಂಬುದನ್ನ ಮನೆಯಲ್ಲಿಯೇ ಅವರು ಕಲಿತುಕೊಳ್ಳಲಿ. Keeping the moral values or ethical values, teach them. ನೈತಿಕವಾದಂತ ಮೌಲ್ಯಗಳನ್ನ, ಒಳ್ಳೆ ರೀತಿಯಂತ ಮೌಲ್ಯಗಳನ್ನ ಅವ್ರಿಗೆ ಕಲಿಸ್ಕೊಡ್ರಿ. All these things they should learn from you. ಅವೆಲ್ಲವುಗಳನ್ನು ಕೂಡ ಅವರು ನಿಮ್ಮಿಂದಲೇ ಕಲಿಯಲಿ. If they don't learn these things from you, even if they see it somewhere else, they are not going to follow it. ಒಂದು ವೇಳೆ ಅವರು ನಿಮ್ಮಿಂದ ಇವುಗಳನ್ನು ಕಲಿಯದೇ ಇದ್ದರೆ ಅವರು ಅದನ್ನ ಬೇರೆ ಕಡೆಯಲ್ಲಿ ನೋಡಿದಾಗಲೂ ಕೂಡ ಅವುಗಳನ್ನು ಅವರು ಹಿಂಬಾಲಿಸುವುದಿಲ್ಲ. So give them the right values. ಅವರಿಗೆ ಸರಿಯಾದಂತ ಮೌಲ್ಯಗಳನ್ನು ಕಲಿಸ್ರಿ. The second thing that we can think of is give them the right example of your own life. ಎರಡನೇದಾಗಿ ನಾವು ನೋಡುವಾಗ ಒಳ್ಳೆಯ ಮಾದರಿಗಳನ್ನ ಕೊಡ್ರಿ, ನಿಮ್ಮ ಜೀವಿತದ ಮಾದರಿಗಳನ್ನ. Somebody has said like this, ಒಬ್ಬರು ಈ ರೀತಿಯಾಗಿ ಹೇಳಿದ್ದಾರೆ, you want to know how you are, ನೀನು ಹೇಗಿದ್ದೀಯ ಎಂಬುದಾಗಿ ನೀನು ತಿಳಿದುಕೊಳ್ಳಬೇಕಾದ್ರೆ, or rather do you want to know how your children are going to be, ನಿಮ್ಮ ಮಕ್ಕಳು ಹೇಗಿರ್ತಾರೆ ಎಂಬುದಾಗಿ ನೀನು ನೋಡಬೇಕಾದ್ರೆ, go and look into the mirror yourself. ನೀನು ಹೋಗಿ ನೀನು ಕನ್ನಡಿಯಲ್ಲಿ ನೋಡ್ಕೋ. What it means is when you look in the mirror you see your own image. ನೀನು ಕನ್ನಡಿಯಲ್ಲಿ ನೋಡಿಕೊಳ್ಳುವಾಗ ನಿನ್ನ ಸ್ವಂತ ಪ್ರತಿಮೆ ನೀನು ನೋಡ್ಕೊಳ್ತಿ. That's what your children are going to be tomorrow. ಅದೇ ರೀತಿಯಾಗಿ ನಿಮ್ಮ ಮಕ್ಕಳು ನಾಳೆ ಬೆಳೆಯುತ್ತಾರೆ. So give them the right example from your life. ಆದ್ದರಿಂದ ನಿಮ್ಮ ಜೀವಿತಗಳ ಮುಖಾಂತರವಾಗಿ ಉತ್ತಮವಾದಂತ ಮಾದರಿಗಳನ್ನು ಕೊಡ್ರಿ. Let me tell you one thing. ಒಂದು ವಿಷಯ ನಾನು ಹೇಳ್ತೇನೆ. In the home they ought to learn all the things as to how they have to behave in the society. ಅವರು ಹೇಗೆ ಸಮಾಜದಲ್ಲಿ ವರ್ತಿಸಬೇಕೆಂಬ ವಿಷಯಗಳನ್ನ ಅವೆಲ್ಲವುಗಳನ್ನು ಕೂಡ ಅವರು ಮನೆಯಲ್ಲಿಯೇ ಕಲಿಬೇಕು. For example, the lesson on authority and submission. ಉದಾಹರಣೆಗೆ ಅಧಿಕಾರಿಗಳಿಗೆ ಅಧೀನರಾಗುವಂತದ್ದು, They should see it in the home. ಅದು ಅವರು ಮನೆಯಲ್ಲಿ ನೋಡಬೇಕು. They should see it in the relationship between the husband and the wife. ಅವರು ಆ ಒಂದು ವಿಷಯವನ್ನ ಗಂಡ ಹೆಂಡತಿಯ ಸಂಬಂಧದಲ್ಲಿ ನೋಡಬೇಕು. In the home, if the wife is not in submission to the husband, ಮನೆಯಲ್ಲಿ ಹೆಂಡತಿ ಗಂಡನಿಗೆ ಅಧೀನಳಾಗದೇ ಇದ್ದರೆ, or if that authority and submission is not seen in the home, ಆ ಒಂದು ಅಧಿಕಾರ ಮತ್ತು ಅಧೀನತೆ ಮನೆಯಲ್ಲಿ ಕಂಡು ಬರದೇ ಇದ್ದರೆ, children will not learn the importance of it at all. ಮಕ್ಕಳು ಅದರ ಪ್ರಾಮುಖ್ಯತೆಯನ್ನು ಕಲಿಯುವುದೇ ಇಲ್ಲ. When they go to the assembly, they won't understand how to be under the eldership there. ಅವರು ಸಭೆಗೆ ಹೋದಾಗ ಸಭಾ ಹಿರಿಯರ ಅಧೀನತೆಯಲ್ಲಿ ಹೇಗಿರಬೇಕೆಂಬುದಾಗಿ ಅವರು ಕಲಿಯೋದಿಲ್ಲ. When they go to work, they won't know how to behave to their superiors. ಅವರು ಕೆಲಸಕ್ಕೆ ಹೋದಾಗ ಅವರ ಹಿರಿಯರಿಗೆ ಅಥವಾ ಅವರ ಮೇಲಾಧಿಕಾರಿಗಳ ಕೆಳಗೆ ಹೇಗೆ ವರ್ತಿಸಬೇಕೆಂಬುದಾಗಿ ಅವರು ಕಲಿಯೋದಿಲ್ಲ. In the society, they will not be able to behave as they ought to. ಸಮಾಜದಲ್ಲಿ ಅವರು ನಡೆಯಬೇಕಾದಂತ ರೀತಿಯಲ್ಲಿ ಅವರು ನಡೆಯೋದಿಲ್ಲ. You will see some of the children going to work. One year they will work, next year they will be working in another place. If you ask why you are changing job like this, they will always say the people under whom I work, they are not good at all. ಒಂದು ವೇಳೆ ಕೆಲವರು ನಾವು ನೋಡುವಾಗ ಅವರು ಒಂದು ವರ್ಷ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ಮುಂದಿನ ವರ್ಷ ಇನ್ನೊಂದು ಕಂಪನಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ಯಾಕೆ ಎಂಬುದಾಗಿ ನಾವು ಕೇಳಿದವರು ಈ ರೀತಿ ಹೇಳ್ತಾರೆ, ನಾವು ಕೆಲಸ ಮಾಡುವಂತ ಅಧಿಕಾರಿಗಳಿದ್ದಾರಲ್ಲ ಅವರು ಒಳ್ಳೆಯವರಲ್ಲವೇ ಅಲ್ಲ. The problem may be they do not know
how to submit themselves to the authorities. ಆದ್ರೆ ಸಮಸ್ಯೆ ಏನಾಗಿರ್ಬೋದಂದ್ರೆ ಅವರು ಅಧಿಕಾರಿಗಳ ಕೆಳಗೆ ತಮ್ಮನ್ನು ಹೇಗೆ ಅಧೀನಪಡಿಸಿಕೊಳ್ಳಬೇಕೆಂಬುದಾಗಿ What I'm trying- ಅವರಿಗೆ ಗೊತ್ತಿಲ್ಲ. What I'm trying to say is they should see this, learn this from the home. ನಾನೇನ್ ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ ಅಂದ್ರೆ ಅವರು ಇವುಗಳನ್ನ ಮನೆಯಲ್ಲಿಯೇ ನೋಡಬೇಕು ಮತ್ತು ಕಲಿತುಕೊಳ್ಳಬೇಕು. If you go to the prison, you will see many young people, there in the prison. ನೀವು ಸೆರೆಮನೆಗೆ ಹೋಗುವುದಾದ್ರೆ ನೀವು ಆ ಸೆರೆಮನೆಯಲ್ಲಿ ಅನೇಕ ಯವನ ಮಕ್ಕಳನ್ನ ನೀವು ನೋಡಬಹುದು. If you look at their backgrounds, you will see that most of them coming from broken families. ಅವರ ಹಿನ್ನೆಲೆಯನ್ನು ನೀವು ನೋಡುವುದಾದ್ರೆ ಅವರಲ್ಲಿ ಅನೇಕರು ಈ ಮುರಿದು ಮುರಿಯಲ್ಪಟ್ಟಂತ ಅಥವಾ ಒಡೆದು ಹೋದಂತ ಕುಟುಂಬಗಳ ಹಿನ್ನೆಲೆಯಿಂದಲೇ ಬಂದಂತವರಾಗಿರುತ್ತಾರೆ. They are not able to behave themselves in the society as they ought to. ಸಮಾಜದಲ್ಲಿ ಅವರು ವರ್ತಿಸಬೇಕಾದಂತ ರೀತಿಯಲ್ಲಿ ಅವರಿಗೆ ವರ್ತಿಸಲಿಕ್ಕೆ ಆಗುತ್ತಾ ಇಲ್ಲ. They land up in the prison. ಆದ್ರಿಂದ ಅವರು ಸೆರೆಮನೆಯಲ್ಲಿ ಸೇರಿಕೊಂಡಿದ್ದಾರೆ. So give them the right things when you ought to give. ನೀನು ಕೊಡಬೇಕಾದಂತ ಸಂದರ್ಭದಲ್ಲಿಯೇ ಸರಿಯಾದಂತ ವಿಷಯಗಳನ್ನ ಅವರಿಗೆ ಕೊಡ್ರಿ. This gaining them and this giving them and all should happen, well, in fact, when they are very small itself. ಅವರು ಚಿಕ್ಕವರಾಗಿರುವಾಗಲೇ ಅವರನ್ನ ಗೆದ್ದುಕೊಳ್ಳುವಂತದ್ದು ಅವರಿಗೆ ಕೊಡುವಂತದ್ದು ಇವೆಲ್ಲವುಗಳು ಕೂಡ ನಡೀಬೇಕು. Those who have studied all this, they say that we should gain them and give the basic things in connection with all that when they are under 6 years of age. ಈ ರೀತಿಯಾದಂತ ಅಧ್ಯಯನಗಳಿವೆ. ಅವರು 6.5 ವರ್ಷದ ಒಳಗಿರುವಾಗಲೇ ಅವರಿಗೆ ನಾವು ಏನೇನು ಕೊಡಬೇಕು, ಅವರನ್ನು ಹೇಗೆ ಗೆದ್ದುಕೊಳ್ಳಬೇಕು, ಇವೆಲ್ಲವೂ ಕೂಡ ನಡೆಯಬೇಕು. Right from the time they are infants, they have that ability to learn certain things. ಅವರು ಶಿಶುಗಳಾಗಿರುವಾಗಲೇ ಅವರು ಕೆಲವು ವಿಷಯಗಳನ್ನು ಕಲಿತುಕೊಳ್ಳುವಂತಹ ಸಾಮರ್ಥ್ಯ ಅವರಿಗಿರುತ್ತದೆ. Till 6 it is told that it's time for you to inculcate all these things in their heart. 6 ವರ್ಷದ ಒಳಗೆ ಅವರ ಹೃದಯದಲ್ಲಿ ನೀವೆಲ್ಲವುಗಳನ್ನು ಕೂಡ ನೀವು ಬಿತ್ತಬೇಕು. After that they start rebelling. ಆ ನಂತರ ಅವರು ತಿರುಗಿ ಬೀಳಲಿಕ್ಕೆ ಅಥವಾ ದಂಗೆ ಏಳಲಿಕ್ಕೆ ಪ್ರಾರಂಭಿಸುತ್ತಾರೆ. It's difficult to put anything on their life. ಆ ನಂತರ ಅವರ ಹೃದಯದಲ್ಲಿ ಏನಾದ್ರೂ ಹಾಕ್ಲಿಕ್ಕೆ ಬಹಳ ಕಷ್ಟ. Difficult to write anything on their heart. ಅವರ ಹೃದಯದಲ್ಲಿ ಏನಾದ್ರೂ ಬರೀಲಿಕ್ಕೆ ಕಷ್ಟ. So write this, do this when it is the right time. ಅದು ಸರಿಯಾದಂತ ಸಮಯವಿರುವಾಗಲೇ ಅವರ ಹೃದಯದಲ್ಲಿ ಬರೀರಿ, ಮಾಡ್ರಿ. If the time is gone, then only one thing we can do, pray that God may work in their life and do some miracle. ಒಂದು ಸಾರಿ ಸಮಯ ಮಿತಿ ಮೀರಿದ್ರೆ ಒಂದು ಸಂಗತಿಗಳ ಮಾತ್ರ ನೀವು ಮಾಡಬಹುದು. ಅವರ ಹೃದಯದಲ್ಲಿ ಕರ್ತನ ಕೆಲಸ ಮಾಡಲಿಕ್ಕೆ ಕರ್ತನಲ್ಲಿ ನೀವು ಪ್ರಾರ್ಥಿಸಬಹುದು. Gain them, ಗೆದ್ದುಕೊಳ್ಳ್ರಿ, give them. ಕೊಡಿರಿ. What is the third one? ಮೂರನೇದೇನು? Guard them. ಅವರನ್ನ ಕಾಯಿರಿ. As I mentioned, we are living in very difficult times. ನಾವು ಈ ಲೋಕದಲ್ಲಿ ಬಹಳ ಕ್ಲಿಷ್ಟಕರವಾದಂತ ಸಮಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. Our next generation is living in a very different atmosphere than what we lived. We know that. ನಮ್ಮ ಜೀವಿತಗಳಲ್ಲಿ ನಾವು ಜೀವಿಸಿದಂತ ವಾತಾವರಣಕ್ಕಿಂತಲೂ ಕೂಡ ನಮ್ಮ ಮುಂದಿನ ತಲೆಮಾರುಗಳು ಬಹಳ ವಿಭಿನ್ನವಾದಂತ ವಾತಾವರಣದಲ್ಲಿ ಅವರು ಜೀವಿಸಲಿಕ್ಕೆ ಹೋಗ್ತಾ ಇದ್ದಾರೆ. We grew up when WhatsApp was not there. ನಾವು ಬೆಳೆದಂತ ಸಂದರ್ಭದಲ್ಲಿ ವಾಟ್ಸ್ಆಪ್ ಇರಲಿಲ್ಲ. We grew up when other social media things were not there. ನಾವು ಬೆಳೆದಂತ ಸಂದರ್ಭದಲ್ಲಿ ಈ ರೀತಿಯಾದ ಸಾಮಾಜಿಕ ಒಂದು ಜಾಲಗಳಿರಲಿಲ್ಲ. Technology was not there as it is now. ಈಗ ಇರುವಂತಹ ರೀತಿಯಾದಂತಹ ಒಂದು ತಂತ್ರಜ್ಞಾನವಾಗಿರಲಿಲ್ಲ. Society was very different, isn't it? ಸಮಾಜ ಬಹಳ ವಿಭಿನ್ನವಾಗಿತ್ತಲ್ವಾ? But now that is not the case. ಆದ್ರೆ ಈಗ ಆ ರೀತಿಯಾದಂತ ವಿಷಯ ಅಲ್ಲ. If you want to sin in our time, it was difficult, so to say. ನಾವು ಪಾಪ ಮಾಡಬೇಕಾಗಿದ್ರೆ ನಮ್ಮ ಸಮಯಗಳಲ್ಲಿ ಬಹಳ ಕಷ್ಟವಾಗಿತ್ತು. Now it's very easy to sin. ಆದ್ರೆ ಈಗ ಪಾಪ ಮಾಡಲಿಕ್ಕೆ ಬಹಳ ಸುಲಭ. There is a cell phone that you can take to any experiences, any expressions, to any end of the world, even while you are sitting in this. ಇಲ್ಲಿ ಕುಳಿತಿರುವಾಗಲೇ, ಈ ಸ್ಥಳದಲ್ಲಿ ಕುಳಿತಿರುವಾಗಲೇ ನೀವು ಯಾವುದೇ ರೀತಿಯಾದಂತ ವಿಷಯಗಳನ್ನ, ಲೋಕದಲ್ಲಿ ಏನೋ ನಡೆಯುವಂತ ವಿಷಯಗಳನ್ನ, ಎಲ್ಲಿಯೋ ನಡೀತಾ ಇರುವಂತ ವಿಷಯಗಳನ್ನ ನೀವು ಇಲ್ಲಿಯೇ ನೋಡಬಹುದು.
Technology and all that are very necessary now. ಈಗ ತಂತ್ರಜ್ಞಾನ ಇವೆಲ್ಲವೂ ಕೂಡ ನಮಗೆ ಅವಶ್ಯವಾಗಿದೆ. Young and old, we cannot live without it. ನಾವು ವಯಸ್ಕರಾಗ್ಲಿ ಪ್ರಾಯಸ್ಥರಾಗ್ಲಿ ಇದನ್ನು ಬಿಟ್ಟು ಇರ್ಲಿಕ್ಕಿಲ್ಲ. We should use them, no doubt. ಅವರನ್ನ ನಾವು ಉಪಯೋಗಿಸಬೇಕು, ಸಂದೇಹ ಇಲ್ಲ. But don't allow those technology and these things to use us. ಆದ್ರೆ ಈ ತಂತ್ರಜ್ಞಾನಗಳು ಮತ್ತು ಈ ಎಲ್ಲಾ ರೀತಿಯಾದಂತ ಜಾಲತಾಣಗಳು ನಮ್ಮನ್ನು ಉಪಯೋಗಿಸಲಿಕ್ಕೆ ನೀವು ಅದನ್ನು ಅನುಮತಿಸಬೇಡ್ರಿ. We should control them rather than they controlling us. ನಾವು ಅವುಗಳನ್ನು ನಿಯಂತ್ರಿಸಬೇಕೆ ಹೊರತು ಅವುಗಳು ನಮ್ಮನ್ನು ನಿಯಂತ್ರಿಸಬಾರದು. For people to sit in a meeting for 2 hours, it's very difficult. ಈಗ ಜನರು 2 ಗಂಟೆಗಳ ಕಾಲ ಕೂಟದಲ್ಲಿ ಕುಳಿತುಕೊಳ್ಳುವಂಥದ್ದು ಬಹಳ ಕಷ್ಟ. After 2 hours, we start opening our mouth. ನಮ್ಮ 2 ಗಂಟೆಗಳ ಕಾಲ 2 ಗಂಟೆಗಳ ನಂತರ ನಮ್ಮ ಬಾಯನ್ನು ತೆಗಿತೇವೆ. We close our Bibles and we look at the watch. ಬೈಬಲ್ಗಳನ್ನು ಮುಚ್ಚುತ್ತೇವೆ, ನಮ್ಮ ಗಡಿಯಾರಗಳನ್ನು ನೋಡ್ತೇವೆ. Sit before the YouTube. ಆದ್ರೆ ಯೂಟ್ಯೂಬ್ ಮುಂದೆ ಕೂತ್ಕೊಳ್ರಿ. How is it? ಹೇಗಿದೆ? Hours fly like this, isn't it? ಈ ಸಮಯ ಈಗ ಕಳೆದು ಹೋಗ್ತದಲ್ವಾ? Here it's also like that. ಇದು ಕೂಡ ಹಾಗೆ. Or these are problem only for me? ಒಂದು ವೇಳೆ ಅದು ನನಗೋಸ್ಕರವಾಗಿ. There are many things in the YouTube, no doubt. ಆದ್ರೆ ಅನೇಕ ಸಂಗತಿಗಳಿಗೆ ಯೂಟ್ಯೂಬ್ ಅಲ್ಲಿ ಸಂದೇಹ ಇಲ್ಲ. You can read the Bible. ನೀವು ವಾಕ್ಯವನ್ನು ಓದಬಹುದು. In any version, hundreds of versions are there. ನೂರಾರು ವರ್ಷಗಳು ಭಾಷಾಂತರಗಳು ಅದರಲ್ಲಿದೆ. But even when you read the Bible, in the corner of it, you will see some pop-ups coming. ಆದ್ರೆ ಬೈಬಲ್ ಅನ್ನು ಓದುವಾಗಲೂ ಸಹ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ರೀತಿಯಾದಂತ ಜಾಹೀರಾತು ಬರ್ತಾ ಇರ್ತದೆ. In your phone also that comes, or it's only on my phone? ನಿಮ್ಮ ಫೋನಲ್ಲಿ ಬರ್ತದಾ ಅಥವಾ ನನ್ನ ಫೋನಲ್ಲಿ ಮಾತ್ರನಾ? You all are sitting as if in your phone it's not happening. ನೀವೆಲ್ಲ ಹೆಂಗ್ ಕೂತಿದ್ದೀರಾ ಅಂದ್ರೆ ನಿಮ್ ಫೋನಲ್ಲಿ ಹಂಗೆ ಏನು ನಡೆಯೋದೇ ಇಲ್ಲ ಅನ್ನೋ ತರ ಕೂತಿದ್ದೀರಾ. When it comes, we know that where it will lead, so we will say no. ಆಗ ಅದು ಬಂದಂತ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗ್ತದೆ, ಆವಾಗ ಇಲ್ಲ ಎಂಬುದಾಗಿ ಹೇಳ್ತೀವಿ. Then again it comes. ಮತ್ತೆ ಬರ್ತದೆ. When it comes 20-25 times, we press it, Bible is gone and we are in another world. 20-25 ಸಾರಿ ಅದು ಬಂದಾಗ ನಾವೇನ್ ಮಾಡ್ತೇವೆ, ಓದ್ತೇವೆ, ಬೈಬಲ್ ಹೋಯ್ತಾ ಬೇರೆ ನೋಡ್ತಾ ಇದ್ದೇವೆ. Let not these things, this technology and all that control our life, but use it for our good. ಈ ಎಲ್ಲಾ ಸಂಗತಿಗಳು, ಈ ಎಲ್ಲಾ ತಂತ್ರಜ್ಞಾನಗಳು ನಮ್ಮನ್ನು ನಿಯಂತ್ರಿಸದಿರಲಿ, ನಾವು ಉಪಯೋಗಿಸಿಕೊಳ್ಳೋಣ, ಒಳ್ಳೆಯದೇ. And even at home, well, put restrictions as to its use for your children. ನಿಮ್ಮ ಮನೆಯಲ್ಲಿಯೂ ಕೂಡ ನಿಮ್ಮ ಮಕ್ಕಳು ಫೋನ್ ಅನ್ನು ಉಪಯೋಗಿಸಲಿಕ್ಕೆ ನಿಯಂತ್ರಣವನ್ನು ಒಡ್ಡಿರಿ. I remember reading a book written by a secular writer who is from Mumbai. ಮುಂಬೈಯಲ್ಲಿರುವಂತಹ ಒಬ್ಬ ಸೆಕ್ಯುಲರ್ ಬರಹಗಾರರು ಬರೆದಂತಹ ಒಂದು ಪುಸ್ತಕವನ್ನು ನಾನು ಓದ್ತಾ ಇದ್ದೆ. It's a woman. She writes like this. She has some 8-9 children or something. 8-9 ಮಕ್ಕಳಿರುವಂತಹ ತಾಯಿ ಈ ರೀತಿಯಾಗಿ ಬರೀತಾರೆ. And everyone has got many phones. ಅವರಲ್ಲಿ ಎಲ್ಲರಿಗೂ ಕೂಡ ಅನೇಕ ಫೋನ್ಗಳಿವೆ. But in her house, she has set a rule. ಅವರ ಮನೆಯಲ್ಲಿ ಒಂದು ಕೋಣೆ ಇದೆ. By 9, all the phones of the children should be on her table. 9 ಗಂಟೆ ಒಳಗೆ 9 ಗಂಟೆಗೆ ಮಕ್ಕಳೆಲ್ಲರ ಫೋನ್ಗಳು ಆಕೆ ಮೇಜಿನ ಮೇಲಿರಬೇಕು. They are not allowed to use it after 9. 9 ಗಂಟೆ ನಂತರ ಆ ಮಕ್ಕಳು ಆ ಫೋನ್ಗಳನ್ನು ಅನುಮತಿಸಲಿಕ್ಕೆ ಅಥವಾ ಉಪಯೋಗಿಸಲಿಕ್ಕೆ ಅನುಮತಿ ಇಲ್ಲ. I'm not telling about a Christian family, a believer's family. I'm telling about a secular family. ನಾನು ಕ್ರೈಸ್ತ ಕುಟುಂಬ, ವಿಶ್ವಾಸಿಗಳ ಕುಟುಂಬದ ಕುರಿತಾಗಿ ನಾನು ಹೇಳ್ತಾ ಇಲ್ಲ, ಅವಿಶ್ವಾಸಿಗಳ ಅಥವಾ ಲೋಕದ ಕುಟುಂಬದ ಕುರಿತಾಗಿ ನಾನು ಮಾತನಾಡ್ತಾ ಇದ್ದೇನೆ. Even they know the danger. ಅವರಿಗೂ ಕೂಡ ಗೊತ್ತು ಅಪಾಯ. But we have forgotten to remember the danger in it. ಆದ್ರೆ ಅದರಲ್ಲಿ ಇರುವಂತಹ ಅಪಾಯವನ್ನ ನಾವು ನೆನಪಿಸಿಕೊಳ್ಳಿಕ್ಕೆ ಮರೆತು ಬಿಟ್ಟಿದ್ದೇವೆ. In our homes, well, the children use it even in the midtime. Am I right or wrong? ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಮಧ್ಯರಾತ್ರಿಯಲ್ಲಿ ಕೂಡ ಉಪಯೋಗಿಸ್ತೇವೆ. ಸರಿನಾ ತಪ್ಪ? They sleep with that, isn't it? ಅವರು ಅದರೊಟ್ಟಿಗೆ ಮಲಿಕೊಳ್ತಾರೆ. I remember staying in a home. ನಾನೊಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದನ್ನು ನೆನೆಸ್ಕೊಳ್ತೇನೆ. That was in connection with the ministry. ಅದು ಒಂದು ಸೇವೆಗೆ ಸಂಬಂಧವಾಗಿ. And the boy in that room, in that house also, was sleeping in the same room where I was sleeping. ನಾನು ಮಲಗಿದ್ದಂತಹ
ಕೋಣೆಯಲ್ಲಿಯೇ ಆ ಮನೆಯಲ್ಲಿದ್ದಂತ ಹುಡುಗ ಕೂಡ ಮಲ್ಕೊಂಡಿದ್ದಾನೆ. And when I got up in the midnight, ಆಗ ನಾನು ಮಧ್ಯರಾತ್ರಿ ಎದ್ದೆ. there was some light in the room. ಆ ಒಂದು ಕೋಣೆಯಲ್ಲಿ ಸ್ವಲ್ಪ ಬೆಳಕಿತ್ತು. All the lights were off. ಎಲ್ಲಾ ಲೈಟ್ಗಳು ಆಫ್ ಆಗಿವೆ. Then I looked around from where it is coming. ಎಲ್ಲಿಂದ ಬರ್ತಾ ಇದೆ ಎಂಬುದಾಗಿ ನಾನು ಸುತ್ತಲೂ ನೋಡಿದೆ. It was coming from under a bed sheet. ಅದೆಲ್ಲಿಂದ ಬರ್ತಾ ಇದೆ? ಬೆಡ್ಶೀಟ್ ಒಳಗಿಂದ ಬರ್ತಾ ಇದೆ. I hope you understood it. ನಿಮ್ಗೆ ಅರ್ಥ ಆಯ್ತು ಎಂಬುದಾಗಿ ನೆನೆಸ್ತೇನೆ. This boy was sleeping down. ಈ ಹುಡುಗ ಕೆಳಗಡೆ ಮಲಗಿದ್ದಾನೆ. And he had covered fully with a sheet. ಅವನು ಪೂರ್ತಿಯಾಗಿ ಬೆಡ್ಶೀಟ್ ಇಂದ ಮುಚ್ಕೊಂಡಿದ್ದಾನೆ. And inside he is watching something in YouTube. ಆದ್ರೆ ಒಳಗಡೆಯಿಂದ ಅವನು ಯೂಟ್ಯೂಬ್ ಅಲ್ಲಿ ಏನೋ ನೋಡ್ತಾ ಇದ್ದಾನೆ. Don't allow it. ಅನುಮತಿಸಬೇಡ್ರಿ. Ask your children to bring all the mobiles and etc. on your table at a set time. ಒಂದು ನಿರ್ದಿಷ್ಟವಾದಂತಹ ಸಮಯದಲ್ಲಿ ನಿಮ್ಮ ಮಕ್ಕಳೆಲ್ಲರೂ ಕೂಡ ಮೊಬೈಲ್ಗಳನ್ನ ಮತ್ತು ಎಲ್ಲಾ ಸಲಕರಣೆಗಳನ್ನ ನಿಮ್ಮ ಮೇಜಿನ ಮೇಲೆ ಇಡ್ರಿ ಎಂಬುದಾಗಿ ಹೇಳ್ರಿ. When we say that to the children, ನಾವು ಮಕ್ಕಳಿಗೆ ಅದನ್ನು ಹೇಳುವಾಗ they may sometimes say like this. ಅವರು ಕೆಲಸ ರೀತಿಯಾಗಿ ಹೇಳ್ಬೋದು, Daddy, Mummy, you don't believe me. ಅಪ್ಪ ಅಮ್ಮ ನೀನು ನಂಬೋದಿಲ್ವಾ? We won't see anything bad. ನಾವು ಕೆಟ್ಟದನ್ನು ಏನು ನೋಡೋದಿಲ್ಲ. Can't you believe us? ನೀವು ನಮ್ಮನ್ನು ನಂಬಲಿಕ್ಕೆ ಆಗಲ್ವಾ? You should say, no, I don't believe you. ನೀವೇನು ಹೇಳ್ಬೇಕು? ಇಲ್ಲ, ನಾನು ನಂಬೋದಿಲ್ಲ. Because in these cases I can't trust even me myself. ಈ ವಿಷಯದಲ್ಲಿ ನನ್ನನ್ನ ನಾನೇ ನಂಬಲಿಕ್ಕೆ ಆಗಲ್ಲ. If I cannot trust myself, how can I trust in you in this? ನನ್ನ ನಾನೇ ನಂಬಕ್ಕಾಗಿಲ್ಲ ಅಂದ್ರೆ ನಿನ್ನನ್ನೇ ನಂಬಲಿ. See that this is being followed in your home. ಇದು ನಿಮ್ಮ ಮನೆಯಲ್ಲಿ ಕೂಡ ನಡೀತಾ ಇರುವಂತದನ್ನ ನೋಡ್ರಿ. At the same time, you should remember another thing. ಅದೇ ಸಮಯದಲ್ಲಿ ಇನ್ನೊಂದು ವಿಷಯ ಕೂಡ ನೆನಪಲ್ಲಿ ಇಟ್ಕೊಳ್ಬೇಕು. After that set time, you also should not watch all these things. ಆ ನಿರ್ದಿಷ್ಟವಾದ ಸಮಯ ಆದ ನಂತರ ನೀವು ಕೂಡ ಅದನ್ನು ಉಪಯೋಗಿಸಬಾರದು. I remember a father telling his son in my presence itself. ನನ್ನ ಒಂದು ಪ್ರಸನ್ನತೆಯಲ್ಲಿ ನಾನಿದ್ದಾಗಲೇ ಒಬ್ಬ ತಂದೆ ತನ್ನ ಮಗನಿಗೆ ಹೇಳಿದ್ದನ್ನು ನೆನಪಿಸಿಕೊಳ್ತೇನೆ. Son was viewing something in the cell phone. ಮಗನು ಮೊಬೈಲ್ ನಲ್ಲಿ ಏನೋ ನೋಡ್ತಾ ಇದ್ದಾನೆ. So the father said, now stop seeing that you have been seeing, looking at it for quite long. ತಂದೆ ಮಗನಿಗೆ ಹೇಳ್ತಾ ಇದ್ದಾನೆ, ಈಗ ನಿಲ್ಸು ನೋಡೋದನ್ನ, ಬಹಳ ಸಮಯದಿಂದ ನೀನು ನೋಡ್ತಾ ಇದೀಯಾ. I still remember what that little boy said. ಆ ಚಿಕ್ಕ ಹುಡುಗ ಏನ್ ಹೇಳಿದ್ದಾನೆ ಎಂಬುದಾಗಿ ಈಗಲೂ ಕೂಡ ನನಗೆ ನೆನಪಿದೆ. He got up and said, Daddy, you put that down first, then I will put this down. ಆಗ ಮಗ ಏನ್ ಹೇಳಿದ ಅಂದ್ರೆ, ಅಪ್ಪ ನೀನು ಮೊದಲು ಅದನ್ನ ಕೆಳಗಿಡು, ಆಮೇಲೆ ನಾನು ಇಡ್ತೇನೆ. I hope you understood it. ನಿಮ್ಗೆ ಅರ್ಥ ಆಯ್ತು ಅಂತ ನಾನು ಅನ್ಕೊಂತೀನಿ. See what they are watching, where all they go in that what all website they watch and all that, you ought to know. ನೀವು ಅವ್ರು ಏನ್ ನೋಡ್ತಾ ಇದ್ದಾರೆ, ಅವ್ರು ಯಾವ ವೆಬ್ಸೈಟ್ ಅನ್ನು ನೋಡ್ತಾ ಇದ್ದಾರೆ, ಅವ್ರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಎಂಬುದಾಗಿ ನೀವು ನೋಡಬೇಕು. You should know with what all friends they move around. ಅವರು ಯಾವ ಸ್ನೇಹಿತರೊಟ್ಟಿಗೆ ಸೇರಿಸ್ತಾ ಇದ್ದಾರೆ ಎಂಬುದಾಗಿ ನೀವು ನೋಡ್ಕೊಳ್ಬೇಕು. These days, children in believers' homes, they are going after drug addiction and all that. ಇತ್ತೀಚಿನ ದಿನಗಳಲ್ಲಿ ವಿಶ್ವಾಸಿಗಳ ಮನೆಗಳಲ್ಲಿರುವಂತಹ ಮಕ್ಕಳು ಕೂಡ ಮಾದಕ ದ್ರವ್ಯದ ಹವ್ಯಾಸದೊಂದಿಗೆ ಅಥವಾ ಆ ಒಂದು ಚಟದೊಂದಿಗೆ ಹೋಗ್ತಾ ಇದ್ದಾರೆ. Smoking and drinking and all that are increasing in the next generation. ಮುಂದಿನ ತಲೆಮಾರಿನಲ್ಲಿ ಧೂಮಪಾನ, ಮದ್ಯಪಾನ ಇವೆಲ್ಲವೂ ಕೂಡ ಅದು ಬಹಳ ಹೆಚ್ಚುತ್ತಾ ಇದೆ. Pressure to have all this upon them is very much there. ಆದ್ರೆ ಇವೆಲ್ಲವುಗಳು ಕೂಡ ಅವರ ಮೇಲೆ ಒತ್ತಡವನ್ನು ಹೇರ್ತಾ ಇದೆ. We have to be careful. ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. Spend time with them. ಅವರೊಟ್ಟಿಗೆ ಸಮಯ ಕಳೆಯಿರಿ. Give them time to talk to you. ಅವ್ರ ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಅವರಿಗೆ ನೀವು ಸಮಯವನ್ನು ಕೊಡ್ರಿ. When they are beyond an age, they won't do that. ಅವರು ವಯಸ್ಸು ಮೀರಿದ ಮೇಲೆ ಅವರು ಅದನ್ನು ಮಾಡೋದಿಲ್ಲ. When they are small, I'm telling you about 5-6 years, they are very much ready to come and tell all the stories, which happened in the school throughout the day. ಆದ್ರೆ ಅವರು ಚಿಕ್ಕವರಾಗಿದ್ದಾಗ 5 ವರ್ಷ ಆಗಿರುವಾಗ ಅವ್ರು ನಮ್ಮ ಬಳಿಗೆ ಬಂದು ಶಾಲೆಯಲ್ಲಿ ನಡೆದಂತ ಎಲ್ಲಾ ವಿಷಯಗಳನ್ನ ಅವ್ರ ನಮ್ಮೊಟ್ಟಿಗೆ ಹಂಚಿಕೊಳ್ತಾರೆ. After 6 years, say 7 years, 10 years, if you ask what all happened in the school today, 6 ವರ್ಷ 7 ವರ್ಷ 10 ವರ್ಷ ಆದ್ಮೇಲೆ ಈ ದಿನ ಶಾಲೆಯಲ್ಲಿ ಏನಾಯ್ತು, what will be the answer? ಅವ್ರ ಉತ್ತರ ಏನು? Kya hai? Kuch nahi. ಏನಿಲ್ಲ, ಏನಿದೆ, ಏನೂ ಇಲ್ಲ. That will be the answer. ಅಷ್ಟೇ ಉತ್ತರ.
What to happen? We went to study, we studied, that's all. ನಾವು ಓದಕ್ ಹೋಗಿದ್ವಿ, ಏನಾಗುತ್ತೆ? ಏನೂ ಇಲ್ಲ ಅಷ್ಟೇ. You want to hear now, but they won't tell. ಆದ್ರೆ ಈಗ ನೀವು ಕೇಳಿಸ್ಕೊಳ್ಬೇಕೆಂಬುದಾಗಿದೆ, ಆದ್ರೆ ಅವರು ನಿಮಗೆ ಹೇಳೋದಿಲ್ಲ. When they were ready to tell, you didn't have time. ಅವರು ಹೇಳುವಂತ ಸಮಯದಲ್ಲಿ ಸಿದ್ಧರಾಗಿದ್ದಾಗ ನೀವು ಸಮಯ ಕೊಡ್ಲಿಲ್ಲ. Give your ears and give your eyes, for them. ಅವರಿಗೋಸ್ಕರವಾಗಿ ನಿಮ್ಮ ಕಿವಿಗಳನ್ನ, ನಿಮ್ಮ ಕಣ್ಣುಗಳನ್ನ ಕೊಡ್ರಿ. Without that you cannot guard them. ಅದು ಇಲ್ಲದೆ ನೀವು ಅವರನ್ನ ಕಾಯಲಿಕ್ಕೆ ಸಾಧ್ಯವಿಲ್ಲ. They will land up in troubles. ಅವರು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತಾರೆ. May the Lord help us that we may be, careful about this matter. ನಾವು ಈ ವಿಷಯಗಳಲ್ಲಿ ಎಚ್ಚರಿಕೆ ಆಗಿರ್ಲಿಕ್ಕೆ ಆಗುವಂತೆ ದೇವರ ತಾನೇ ನಮಗೆ ಸಹಾಯ ಮಾಡಲಿ. Gain them, ಪಡೆದುಕೊಳ್ಳ್ರಿ ಅಥವಾ ಗೆದ್ದುಕೊಳ್ಳ್ರಿ, ಕೊಡಿರಿ, guard them, ಕಾಯಿರಿ. What is the fourth one? ನಾಲ್ಕನೇದೇನು? Guide them. ಮಾರ್ಗದರ್ಶನ ಮಾಡಿರಿ ಅಥವಾ ನಡೆಸಿರಿ. Guide them to God's word. ದೇವರ ವಾಕ್ಯದ ಕಡೆಗೆ ಅವರನ್ನು ನಡೆಸಿರಿ. Guide them to God's people. ದೇವರ ಜನರ ಕಡೆಗೆ ಅವರನ್ನು ನಡೆಸಿರಿ. Guide them to God's work. ದೇವರ ಕೆಲಸದ ಕಡೆಗೆ ಅವರನ್ನ ನಡೆಸಿರಿ. God's word. ದೇವರ ವಾಕ್ಯ. Give them the taste of God's word when they are small. ಅವರು ಚಿಕ್ಕವರಾಗಿರುವಾಗಲೇ ದೇವರ ವಾಕ್ಯದ ರುಚಿಯನ್ನ ಕೊಡ್ರಿ. I remember what a young brother, I should say young brother, asked me like this. Sorry? A young brother asked me like this. ಒಬ್ಬ ಯವನ ಸಹೋದರ ಈ ರೀತಿಯಾಗಿ ನನ್ನ ಬಳಿಯಲ್ಲಿ ಕೇಳಿದ್ದನ್ನು ನೆನೆಸ್ಕೊಳ್ತೇನೆ. Uncle, when we study in the college, ಅವ್ರು ಹೇಳಿದ್ರು, ಅಂಕಲ್ ನಿಮಗೆ ಗೊತ್ತಾ ನಾವು ಕಾಲೇಜಲ್ಲಿ ಓದುವಾಗ we study many textbooks. ನಾವು ಅನೇಕ ಪುಸ್ತಕಗಳನ್ನ ಕಲಿತೇವೆ. Once we are thorough, we don't read that book again. ನಾವು ಒಂದು ಸಾರಿ ಅದರಲ್ಲಿ ನೈಪುಣ್ಯತೆಯನ್ನು ಪಡ್ಕೊಂಡ ಮೇಲೆ ಮತ್ತೆ ಅದನ್ನು ನಾವು ಓದೋದಿಲ್ಲ. I have read the Bible once. ನಾನು ಒಂದು ಸಾರಿ ಬೈಬಲ್ ಓದಿದ್ದೇನೆ. And I am thorough with it. ನಾನು ಅದರಲ್ಲಿ ನಿಪುಣನಾಗಿದ್ದೇನೆ. I know all the stories. ನನಗೆ ಅಲ್ಲಿರುವಂತ ಎಲ್ಲ ಕಥೆಗಳು ಗೊತ್ತು. Why do you ask me to read it all my life? ನನ್ನ ಜೀವಮಾನ ಕಾಲವೆಲ್ಲ ಓದು ಅಂತ ಯಾಕೆ ಹೇಳ್ತೀರಾ? Did you understand? ಅರ್ಥ ಆಯ್ತಾ? Our next generation hasn't understood the difference between this book and those books. ಮುಂದಿನ ತಲೆಮಾರು ಈ ಪುಸ್ತಕಕ್ಕೂ ಆ ಪುಸ್ತಕಗಳಿಗೂ ಇರುವಂತಹ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡಿಲ್ಲ. I am telling about a brother who is supposed to be born again, baptized and in fellowship with a young man, fellowship with the assembly, local assembly. ನಾನು ಹೇಳ್ತಾ ಇರುವಂತದ್ದು ಒಬ್ಬ ಸಹೋದರ ಹೊಸದಾಗಿ ಹುಟ್ಟಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ಸಹೋದರ ಸಭೆಯ ಒಂದು ಸ್ಥಳೀಯ ಸಭೆಯಲ್ಲಿ ಅನ್ಯೋನ್ಯತೆಯಲ್ಲಿರುವಂತಹ ವ್ಯಕ್ತಿಯ ಕುರಿತಾಗಿ. Let them know that this is not an ordinary book. ಇದು ಸಾಮಾನ್ಯ ಪುಸ್ತಕ ಅಲ್ಲ ಎಂಬುದಾಗಿ ಅವರು ತಿಳ್ಕೊಳ್ಳಿ. You cannot teach them by giving an essay about it or by sermon about it. ಇದರ ಕುರಿತಾದಂತಹ ಒಂದು ಸಂದೇಶವನ್ನು ಎಸ್ಸೆಯನ್ನು ಕೊಡೋದರ ಮುಖಾಂತರವಾಗಿ ನೀವು ಅದನ್ನು ಕಲಿಸಲಿಕ್ಕೆ ಅವರಿಗೆ ಸಾಧ್ಯವಿಲ್ಲ. They should taste the goodness of this book. ಇದರ ಒಂದು ಒಳ್ಳೆತನವನ್ನ ರುಚಿ ನೋಡಬೇಕು. Without that they won't understand it. ಅದನ್ನು ಹೊರತುಪಡಿಸಿ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. You should taste and you should spend time with this. ನೀವು ರುಚಿ ನೋಡಿ ಇದರಲ್ಲಿ ನೀವು ಸಮಯವನ್ನು ಕಳಿಬೇಕು. And then seeing that they may take interest. ಆ ನಂತರ ಅವರು ಇದರಲ್ಲಿ ಆಸಕ್ತಿ ವಹಿಸುವಂತೆ ನೀವು ನೋಡಿಕೊಳ್ಳಬೇಕು. If they don't get the taste of this book in the right time, let me tell you, all their life they will live just a useless, graceless Christian life. ಅವರು ಸರಿಯಾದಂತ ಸಮಯದಲ್ಲಿ ಈ ಪುಸ್ತಕದ ರುಚಿಯನ್ನು ತಿಳಿದುಕೊಳ್ಳದೆ ಇದ್ದರೆ ಅವರು ತಮ್ಮ ಜೀವಮಾನ ಕಾಲವೆಲ್ಲ ನಿರುಪಯುಕ್ತವಾದಂತಹ ಯಾವುದೇ ರೀತಿಯಂತ ಉಪಯೋಗಕ್ಕೆ ಬಾರದ ಕ್ರಿಸ್ತಿಯ ಜೀವಿತವನ್ನ ಅವರು ಜೀವಿಸುವಂತವರಾಗಿದ್ದಾರೆ. Guide them to God's people. ದೇವ ಜನರ ಬಳಿಗೆ ಅವರನ್ನು ನಡೆಸಿರಿ. How that can happen? ಅದು ಹೇಗೆ ನಡೀತದೆ? Open your home for others to come in. ಬೇರೆಯವರು ನಿಮ್ಮ ಮನೆಗೆ ಬರ್ಲಿಕ್ಕೆ ಆಗುವಂತೆ ನಿಮ್ಮ ಮನೆಗಳನ್ನು ತೆರೆಯಿರಿ. With your children, visit other people. ನಿಮ್ಮ ಮಕ್ಕಳೊಂದಿಗೆ ಬೇರೆ ಜನರನ್ನು ಸಂದರ್ಶಿಸಿರಿ. Until and unless you integrate your children with the people in your local assembly or others, in that way you cannot expect them to love God's people at all. ನೀವು ನಿಮ್ಮ ಮಕ್ಕಳಿಗೆ ಸ್ಥಳೀಯ ಸಭೆಯಲ್ಲಿರುವಂತಹ ದೇವಜನರೊಟ್ಟಿಗೆ ಮತ್ತು ಇತರ ದೇವಜನರೊಟ್ಟಿಗೆ ಯಥಾರ್ಥವಾದಂತಹ ರೀತಿಯ ಸಂಬಂಧವನ್ನ ನೀವು ಕಲಿಸಿಕೊಡದ ಹೊರತು ಅವರೆಂದಿಗೂ ಕೂಡ ಅದನ್ನು ಕಲಿತುಕೊಳ್ಳಿಕ್ಕೆ ಸಾಧ್ಯವಿಲ್ಲ.
Guide them to God's work. ದೇವರ ವಾಕ್ಯದ ಕಡೆಗೆ ನಡೆಸಿರಿ. Involve in the ministry as a family. ಕುಟುಂಬವಾಗಿ ಸೇವೆಯಲ್ಲಿ ನಿಮ್ಮನ್ನು ಒಳಪಡಿಸಿಕೊಳ್ಳ್ರಿ. Traveling to other places and all that as a family may not be always possible. ಒಂದು ವೇಳೆ ಕುಟುಂಬವಾಗಿ ಬೇರೆ ಸ್ಥಳಗಳಿಗೆ ಪ್ರಯಾಣ ಮಾಡುವಂತದ್ದು ಅನೇಕ ಸಾರಿ ಅಥವಾ ಯಾವಾಗಲೂ ಸಾಧ್ಯವಾಗದೇ ಇರಬಹುದು. But involving in the ministry in the local assembly as a family with children is possible. ಸ್ಥಳೀಯ ಸಭೆಯಲ್ಲಿ ಮಕ್ಕಳೊಂದಿಗೆ ಸ್ಥಳೀಯ ಸಭೆಯ ಸೇವೆಯಲ್ಲಿ ಒಳಗೊಳ್ಳುವಂತದ್ದು ಸಾಧ್ಯ. I know many families like that. ನನಗೆ ಅನೇಕ ಕುಟುಂಬಗಳು ನನಗೆ ಗೊತ್ತು. Useful for the local assembly as a family with children, wife and the husband, everyone together. ಗಂಡ ಹೆಂಡತಿ ಮಕ್ಕಳು ಕುಟುಂಬವಾಗಿ ಸ್ಥಳೀಯ ಸಭೆಯಲ್ಲಿ ಉಪಯುಕ್ತವಾದಂತಹ ಪಾತ್ರಗಳಾಗಿರುತ್ತಾರೆ. May the Lord help us that we may know the importance of it and guide our next generation to these things. ನಮ್ಮ ಕರ್ತನು ತಾನೇ ನಮ್ಮ ಮುಂದಿನ ತಲೆಮಾರುಗಳನ್ನ ಈ ರೀತಿಯಲ್ಲಿ ನಡೆಸಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಲಿ. Solomon says, train up a child in the way that he should go, and he shall not depart from it even when he is old. ಸೊಲೊಮೋನ್ ಹೇಳ್ತಾನೆ, ಆ ಹುಡುಗನನ್ನು ಶಿಕ್ಷಿಸಬೇಕಾದ ಸಮಯದಲ್ಲಿ ಶಿಕ್ಷಿಸಿದರೆ ಮುಪ್ಪಿನಲ್ಲಿಯೂ ಕೂಡ ಓರೆಯಾಗನು. Train up. ನೀವು ಶಿಕ್ಷಿಸ್ರಿ ಅಥವಾ ತರಬೇತಿ ಮಾಡ್ರಿ. One explanation I've heard or read about that train up is this. ಈ ರೀತಿಯಾದಂತಹ ಶಿಕ್ಷಣಗೊಳಿಸುವಂತದ್ರ ತರಬೇತಿಗೊಳಿಸುವಂತದ್ರ ವಿಷಯದಲ್ಲಿ ನಾನು ಒಂದು ವಿವರಣೆಯನ್ನು ನಾನು ಕೇಳಿದ್ದೇನೆ. When a little child is born, ಒಂದು ಚಿಕ್ಕ ಮಗು ಹುಟ್ಟಿದಾಗ, well, grapes is being taken and crushed and rubbed on the tongue. ಆ ಒಂದು ದ್ರಾಕ್ಷಿಯನ್ನ ಅದನ್ನು ತೆಗೆದುಕೊಂಡು ಹಿಂಡಿ ಆ ಒಂದು ನಾಲಿಗೆಗೆ ಹಚ್ಚಬೇಕು. In many places, well, there are different things done. ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ವಿಷಯಗಳು ನಡೀತವೆ. Probably here it may be something else. ಒಂದು ವೇಳೆ ಇಲ್ಲಿ ಬೇರೆ ವಿಷಯವಾಗಿರಬಹುದು. So grapes is also used for that. ಅದಕ್ಕೆ ದ್ರಾಕ್ಷಿ ಕೂಡ ಉಪಯೋಗ. Crush it and take the juice and rub it on the tongue. ಅದನ್ನ ಹಿಂಡ್ರಿ ಅದರ ರಸವನ್ನು ತೆಗೆದುಕೊಂಡು ನಾಲಿಗೆಗೆ ಹಚ್ಚಿರಿ. Why is it done? ಯಾಕೆ ಅದು ಮಾಡಲ್ಪಟ್ಟಿದೆ? To create a sucking response. ಅದು ಚೀಪುವಂತ ಅಥವಾ ಆ ಒಂದು ಪ್ರತಿಕ್ರಿಯೆಯನ್ನ ಅಥವಾ ಅದನ್ನು ಚೀಪುವಂತ ಪ್ರತಿಕ್ರಿಯೆಯನ್ನ ಬೆಳೆಸಿಕೊಳ್ಳಿಕ್ಕೆ. Without that, it will not learn sucking, you know. ಒಂದು ವೇಳೆ ಅದನ್ನ ಅದು ಮಾಡದೆ ಹೋದ್ರೆ ಒಂದು ವೇಳೆ ಅದು ಆ ಚೀಪುವಂತದನ್ನ ಅದು ಕಲಿಯದೇ ಇರಬಹುದು. Teaching, you know, how to suck and drink milk. ಆ ಒಂದು ಹಾಲನ್ನ ಚೀಪಿ ಹೇಗೆ ಕುಡಿಯಬಹುದೆಂಬುದಾಗಿ ಕಲಿಸುವಂತದ್ದು. So creating a taste in the tongue. ಆ ನಾಲಿಗೆಗೆ ರುಚಿಯನ್ನು ತೋರಿಸುವಂತದ್ದು. The word technically used for that is used in that place where we have at the rendered train up. ಆ ರೀತಿಯಾದಂತಹ ಪದಕ್ಕೆ ನಮಗಿರುವಂತಹ ಭಾಷೆ ತರಬೇತು ಮಾಡ್ರಿ. So when I say guide them into all these things, what I mean is the same thing. Give them the taste of all this by involving them in all. ನಾನು ಅವರನ್ನ ಮಾರ್ಗದರ್ಶನ ಮಾಡ್ರಿ ನಡೆಸಿರಿ ಎಂಬುದಾಗಿ ಹೇಳುವಾಗ ಅದರ ಅರ್ಥವೇನೆಂದ್ರೆ ಎಲ್ಲದರ ವಿಷಯದಲ್ಲಿ ಅವರಿಗೆ ರುಚಿಯನ್ನ ಕೊಡ್ರಿ. Somebody has said like this. ಒಬ್ಬರು ರೀತಿಯಾಗಿ ಹೇಳಿದ್ದಾರೆ, What shall it profit a man if he gain the whole world but lose his own children? ಒಬ್ಬ ಮನುಷ್ಯನ ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ತನ್ನ ಸ್ವಂತ ಮಕ್ಕಳನ್ನು ಕಳ್ಕೊಂಡ್ರೆ ಅವನಿಗೆ ಏನು ಲಾಭ ಎಂಬುದಾಗಿ ಒಬ್ಬರು ಹೇಳಿದ್ದಾರೆ. The verse in the Bible is if he lose his own soul. ದೇವರ ವಾಕ್ಯದಲ್ಲಿ ಆತ್ಮ ನಷ್ಟಪಟ್ಟರೆ ಎಂಬುದಾಗಿದೆ. But it is put like this. What shall it be? What shall it profit a man if he gain the whole world but lose his own children? ಆದರೆ ಈ ರೀತಿಯಾಗಿ ಒಬ್ಬರು ಹೇಳಿದ್ದಾರೆ, ಒಬ್ಬ ಮನುಷ್ಯನ ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ತನ್ನ ಮಕ್ಕಳನ್ನು ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ? Let's be careful that we may not lose the foundation. ಅದರ ಕುರಿತಾಗಿ ಆ ಒಂದು ಅಸ್ಥಿವಾರ ನಾಶವಾಗದಂತೆ ಎಚ್ಚರಿಕೆಯಾಗಿರೋಣ. What we have to do for this? ನಾವೇನ್ ಮಾಡ್ಬೇಕಿದಕ್ಕೋಸ್ಕರವಾಗಿ? As parents, let me give you 3 words. ನಾವು ಪೋಷಕರಾಗಿ 3 ಪದಗಳನ್ನು ಉಪಯೋಗಿಸಬೇಕು. Prepare, ಸಿದ್ಧಪಡಿಸಿಕೊಳ್ಳ್ರಿ, pray, ಪ್ರಾರ್ಥಿಸ್ರಿ, participate. ಅದರಲ್ಲಿ ಭಾಗವಹಿಸ್ರಿ. Prepare yourself. ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳ್ರಿ. To give them, to gain them, and to do all these things that I said. You have to prepare yourself first. ನಾನು ಹೇಳಿದಂತ ಅವರನ್ನು ಪಡ್ಕೊಳ್ಳುವಂತ ಅವರಿಗೆ ಕೊಡುವಂತ ಎಲ್ಲ ವಿಷಯಗಳಿಗೋಸ್ಕರವಾಗಿ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳ್ರಿ. When Paul reminds the elders about their responsibility, ಆ ಸಭಾ ಹಿರಿಯರಿಗೆ ಪೌಲನು ಅವರ ಜವಾಬ್ದಾರಿಯ ಕುರಿತಾಗಿ ನೆನಪಿಸುವಾಗ he says, give heed to thyself and to all the flock. ಅದು ಹೇಳ್ತಾನೆ, ನಿಮ್ಮ ವಿಷಯವಾಗಿಯೂ ಎಲ್ಲಾ ಮಂದಿ ವಿಷಯವಾಗಿಯೂ
ಎಚ್ಚರಿಕೆಯಾಗಿರಿ. Before you do, you care for your children, care for yourself, prepare yourself. ನಿಮ್ಮ ಮಕ್ಕಳ ಕುರಿತಾಗಿ ಎಚ್ಚರಿಕೆ ವಹಿಸುವುದಕ್ಕಿಂತ ಮುಂಚಿತವಾಗಿ ನಿಮ್ಮ ಕುರಿತಾಗಿ ಸಿದ್ಧಪಡಿಸಿಕೊಳ್ಳ್ರಿ. When you travel in the flight, ನೀವು ಫ್ಲೈಟ್ ನಲ್ಲಿ ಪ್ರಯಾಣಿಸುವಾಗ the announcements and all that happens at the beginning. ಅಲ್ಲಿ ಪ್ರಾರಂಭದಲ್ಲೆಲ್ಲ ಪ್ರಕಟಣೆಗಳೆಲ್ಲ ಆಗ್ತವೆ. If it falls in the water, do this, keep your head down and all that. ಒಂದು ವೇಳೆ ನೀವು ನೀರಲ್ಲಿ ಬಿದ್ರೆ ನಿಮ್ ತಲೆಗಳಿಗೆ ಹಾಕ್ರಿ, ಹೇಗೆ ಮಾಡ್ರಿ ಎಂಬುದಾಗಿ ಹೇಳ್ತಾರೆ. I don't know if it falls in the water, if you keep your head down, what's going to be the good, I don't know. ಒಂದು ವೇಳೆ ನೀವು ನೀರಲ್ಲಿ ಬಿದ್ದಾಗ ತಲೆ ಕೆಳಗಾದ್ರೆ ಏನ್ ಒಳ್ಳೇದಾಗ್ತದೆ ನನಗೆ ಗೊತ್ತಿಲ್ಲ. Like that, there are a lot of announcements they make. ಆ ರೀತಿಯಾಗಿ ಅನೇಕ ಪ್ರಕಟಣೆಗಳಾಗ್ತವೆ. One announcement I always, carefully listen. ಒಂದು ಪ್ರಕಟಣೆಯನ್ನ ನಾನು ಬಹಳ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ತೇನೆ. And that is this. ಅದು ಇದಾಗಿದೆ. If there is lack of oxygen in the cabin, ಒಂದು ವೇಳೆ ಆ ಕ್ಯಾಬಿನ್ ಅಲ್ಲಿ ಆ ಒಂದು ಆಕ್ಸಿಜನ್ ಅಥವಾ ಆಕ್ಸಿಜನ್ ಕೊರತೆ ಉಂಟಾದ್ರೆ, then they will let one mask to fall from just above your head. ನಿಮ್ಮ ತಲೆಯ ಮೇಲೆ ಒಂದು ಮಾಸ್ಕ್ ಇದೆ, that will fall down. ಅದು ಕೆಳಗೆ ಬೀಳುತ್ತೆ. And you have to take that and fix it on your face. ಅದನ್ನ ನೀವೇನ್ ಮಾಡ್ಬೇಕು, ತೆಗೆದುಕೊಂಡು ನಿಮ್ಮ ಮೂಗಿಗೆ ಇಟ್ಕೊಳ್ಬೇಕು. And in that you get the sufficient oxygen. ಆಗ ನಿಮಗೆ ಸಾಕಷ್ಟು ಆಮ್ಲಜನಕ ಸಿಕ್ಕುತ್ತೆ. When this announcement is made, ಈ ಒಂದು ಅನೌನ್ಸ್ಮೆಂಟ್ ಆದ್ಮೇಲೆ there is another announcement also added with that. ಅದರ ಜೊತೆಯಲ್ಲಿ ಇನ್ನೊಂದು ಪ್ರಕಟಣೆ ಕೂಡ ಬರ್ತದೆ. And that is this. ಅದು ಈ ರೀತಿಯಾಗಿರ್ತದೆ. If you have children, ನಿಮಗೆ ಮಕ್ಕಳಿದ್ರೆ, before you attend to their needs, see that you attend to your own needs. ನಿಮಗೆ ಮಕ್ಕಳಿದ್ರೆ ಅವರ ಅವಶ್ಯಕತೆಗಳನ್ನ ಪೂರೈಸುವುದಕ್ಕಿಂತ ಮುಂಚಿತವಾಗಿ ನಿಮ್ಮ ಅವಶ್ಯಕತೆಗಳನ್ನ ಪೂರೈಸಿಕೊಂಡಿದ್ದೀರೆಂಬುದಾಗಿ ಖಾತ್ರಿ ಪಡಿಸಿಕೊಳ್ಳ್ರಿ. That means before fixing mask on your child's face, fix it first on you. ಅದರ ಅರ್ಥವೇನೆಂದ್ರೆ ಆ ಮಾಸ್ಕ್ ಅನ್ನ ನಿಮ್ಮ ಮಗುವಿನ ಮೂಗಿಗೆ ಹಿಡಿಯುವುದಕ್ಕಿಂತ ಮುಂಚಿತವಾಗಿ ನಿಮ್ಮ ಮುಖಕ್ಕೆ ಹಿಡಿದುಕೊಳ್ಳ್ರಿ. Otherwise what will happen? ಇಲ್ಲದಿದ್ರೆ ಏನಾಗುತ್ತೆ, you will be minding your child, ನೀನು ನಿನ್ನ ಮಗುವನ್ನ ಸಂರಕ್ಷಿಸಿ, by the time you care for it and you forget about yourself. ಅದನ್ನು ಕಾಳಜಿ ವಹಿಸುವಂತಹ ಸಮಯದಲ್ಲಾಗಲೇ ನಿನ್ನನ್ನು ನೀನೇ ಮರೆತು ಬಿಡ್ತೀಯ. And with the lack of oxygen you are going to die. ಆಮ್ಲಜನಕದ ಕೊರತೆಯಿಂದ ನೀನ್ ಸಾಯ್ತೀಯ. If you die there, what will happen to your child? ನೀನಲ್ಲಿ ಸತ್ರೆ ನಿನ್ನ ಮಗುಗೆ ಏನಾಗುತ್ತೆ? Care for you first. ನಿನಗೋಸ್ಕರವಾಗಿ ಕಾಳಜಿ ವಹಿಸು ಮೊದಲು. Yourself first. ನಿನಗೋಸ್ಕರವಾಗಿ ಮೊದಲು. So as parents, prepare for these duties. ಅದಕ್ಕೋಸ್ಕರವಾಗಿ ಅವರು ಈ ಕರ್ತವ್ಯಗಳನ್ನ ಪೂರೈಸುತ್ತಾರೆ. Spiritually be strong. ನೀವು ಆತ್ಮಿಕವಾಗಿ ಸದೃಢರಾಗಿರಿ. Wherever there are areas where you have to correct, where you have to mend, do it. ಅವರನ್ನ ನೀವು ಸರಿಪಡಿಸುವುದು ಮುಂಚಿತವಾಗಿ ನಿಮ್ಮನ್ನು ಸರಿಪಡಿಸಿಕೊಳ್ಳ್ರಿ. The second thing I said was pray. ಎರಡನೇದಾಗಿ ನಾನು ಹೇಳಿದಂತದ್ದು ಪ್ರಾರ್ಥಿಸ್ರಿ. With all this efforts that you make as father and mother, as parents, if God's grace is not given, all our efforts will run down the, ಇವೆಲ್ಲವುಗಳನ್ನು ತಂದೆ ತಾಯಿಗಳಾಗಿ ಮಾಡುವಂತ ಸಂದರ್ಭದಲ್ಲಿ ದೇವರ ಕೃಪೆ ಇಲ್ಲದಿದ್ದರೆ ಇವೆಲ್ಲವೂ ಕೂಡ ಹೋದ ಹಾಗೆ. Pray for your children. ನಿಮ್ಮ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥಿಸಿ. That God may guard them. ದೇವರು ತಾನೇ ಕಾಯಲಿ. God may use them spiritually. ಅವರನ್ನ ಆತ್ಮಿಕವಾಗಿ ದೇವರು ಉಪಯೋಗಿಸಲಿ. Pray for their spiritual growth. ಅವರ ಆತ್ಮಿಕ ಬೆಳವಣಿಗೆಗೋಸ್ಕರವಾಗಿ ಪ್ರಾರ್ಥಿಸ್ರಿ. What all things we pray for them, isn't it? ಅವರಿಗೋಸ್ಕರವಾಗಿ ಅವೆಲ್ಲ ವಿಷಯಗಳಿಗೋಸ್ಕರ ಪ್ರಾರ್ಥಿಸ್ತೇವೆ. We pray for their studies, we pray for the admission, the good professional colleges, we pray for their work, we pray for their future, all that we do. ಅವರ ಒಳ್ಳೆ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ, ಒಳ್ಳೆ ಕಾಲೇಜುಗಳಿಗೋಸ್ಕರವಾಗಿ, ಅವರ ಭವಿಷ್ಯಕ್ಕೋಸ್ಕರವಾಗಿ ಎಲ್ಲಕ್ಕಾಗಿ ಪ್ರಾರ್ಥಿಸ್ತೇವೆ. What about their spiritual needs? ಆದ್ರೆ ಅವರ ಆತ್ಮಿಕ ಅವಶ್ಯಕತೆಗಳ ಕುರಿತಾಗಿ ಏನು? You might have heard of Susanna Wesley. ಒಂದು ವೇಳೆ ನೀವು ಸೂಸನ್ನ ವೆಸ್ಲಿ ಎಂಬವರ ಕುರಿತಾಗಿ ಕೇಳಿರಬಹುದು. 19 children. 19 ಮಕ್ಕಳು. Of course, about 9 or 10 out of them died as infants. That's another story. ಒಂದು ವೇಳೆ 9-10 ಇರಬಹುದು, ಅಲ್ಲಿ ಕೆಲವು ಸತ್ತೋಗಿರಬಹುದು. Whenever I think of that home, well, I think like this: you can start an assembly in that home itself. ನಾನು ಮನೆ ಕುರಿತಾಗಿ ನೆನೆಸಿಕೊಳ್ಳುವಾಗ ನಾನು ಅನ್ಕೊಳ್ತೇನೆ, ಆ ಮನೆಯಲ್ಲಿ ಒಂದು ಸಭೆ ಪ್ರಾರಂಭಿಸಬಹುದು. Just think about that house with all the children. ಆ ಎಲ್ಲ ಮಕ್ಕಳೊಟ್ಟಿಗಿರುವಂತ ಆ ಮನೆಯ ಕುರಿತಾಗಿ ಆಲೋಚನೆ ಮಾಡ್ರಿ. In our house with one child or 2 children,
We know what all mess is there, isn't it? ನಮ್ಮ ಮನೆಯಲ್ಲಿ ಒಂದು ಮಗು ಅಥವಾ ಎರಡು ಮಕ್ಕಳಿದ್ರೆ ಏನೆಲ್ಲ ಇರ್ತದೆ ಎಂಬುದಾಗಿ ನಮಗೆ ಗೊತ್ತು. With all these children in that home, just imagine what would be the condition there. ಎಲ್ಲಾ ಮಕ್ಕಳೊಂದಿಗೆ ಆ ಮನೆಯ ಪರಿಸ್ಥಿತಿ ಹೇಗಿರಬಹುದು ಎಂಬುದಾಗಿ ಊಹಿಸಿಕೊಳ್ಳ್ರಿ. What it is told like this about that mother. ಆ ತಾಯಿಯ ಕುರಿತಾಗಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. When there is a piece of cloth on her head, all the children know that there should be pin drop silence in the house. ಅವರ ಅಂದ್ರೆ ಸೂಸನ್ನ ವೆಸ್ಲಿಯ ತಲೆಯ ಮೇಲೆ ಯಾವಾಗ ಒಂದು ಬಟ್ಟೆ ಬರ್ತದೋ ಆಗ ಮಕ್ಕಳಿಗೆಲ್ಲ ಗೊತ್ತಾಗ್ತದೆ, ಅವರು ನಿಶ್ಶಬ್ದವಾಗಿರುತ್ತಾರೆ. They know that there should be pin drop silence in the home. ಆ ಮನೆಯಲ್ಲಿ ನಿಶ್ಶಬ್ದವಾಗಿರ್ಬೇಕೆಂಬುದಾಗಿ ಅವರಿಗೆ ಗೊತ್ತು. Why? ಯಾಕೆ? Mummy is praying. ತಾಯಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. I remember reading about the Scudders who started Vellore Medical Mission. ಆ ವೆಲ್ಲೂರ್ ಮೆಡಿಕಲ್ ಮಿಷನ್ ಅನ್ನು ಪ್ರಾರಂಭಿಸಿದಂತ ಖಡರ್ ಎಂಬುದರ ಕುರಿತಾಗಿ ನಾನು ಕೇಳಿಸಿಕೊಂಡಿದ್ದೇನೆ. Told that in that missionary family, when there is a birthday in that home of one of the children, that day will be a day of fasting and prayer. ಆ ಮನೆಯಲ್ಲಿದ್ದಂತ ಮಕ್ಕಳಲ್ಲಿ ಯಾರ್ದಾದ್ರೂ ಬರ್ತ್ಡೇ ಆದ್ರೆ ಆ ದಿನ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾರೆ. For us, when there is a birthday, it's a feasting, isn't it? ನಮ್ಮ ಮನೆಗಳಲ್ಲಿ ಬರ್ತ್ಡೇ ಆದಾಗ ಹಬ್ಬ ಅಲ್ಲ. Start trying this. Fast and pray on that day for your children. ಅದನ್ನ ಪ್ರಯತ್ನಿಸ್ರಿ. ಆ ಮಗುವಿಗೋಸ್ಕರವಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ರಿ. You might have heard about this James Dobson, who is an expert on family things. ಆ ಒಂದು ಜೇಮ್ಸ್ ಡಾಬ್ಸನ್ ಎಂಬುದರ ಕುರಿತಾಗಿಯೂ ಕೂಡ ನಾನು ಕೇಳಿಸಿಕೊಂಡಿದ್ದೇನೆ. He's written lot of books on family matters. ಅವರ ಕುಟುಂಬದ ಕುರಿತಾಗಿ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. About them it is told like this. ಅವರ ಕುರಿತಾಗಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. Every week, one day is for fasting and prayer for their children. ಅವರ ಮಕ್ಕಳಿಗೋಸ್ಕರವಾಗಿ ಪ್ರತಿ ವಾರ ಒಂದು ದಿನ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾರೆ. If that is necessary for people, experts like that, ಆ how much more we? ನೈಪುಣ್ಯರಾದಂತ ಜನರಿಗೆ ಆ ರೀತಿಯಾದಂತ ಅವಶ್ಯಕತೆ ಇದ್ರೆ ನಮ್ಮ ಕುರಿತಾಗಿ ಏನು? Prepare, ಸಿದ್ಧಪಡಿಸಿಕೊಳ್ಳ್ರಿ, pray, ಪ್ರಾರ್ಥಿಸ್ರಿ, participate. ಭಾಗವಹಿಸ್ರಿ. When I say participate, what I mean is spend time with your children. When I say participate, what I mean is spend time with your children. ಭಾಗವಹಿಸ್ರಿ ಎಂಬುದಾಗಿ ಹೇಳುವಾಗ ಅರ್ಥ ಏನಂದ್ರೆ ನಿಮ್ಮ ಮಕ್ಕಳೊಟ್ಟಿಗೆ ಸಮಯ ಕಳೆಯಿರಿ. May the Lord help us that we may think over these things. ಈ ವಿಷಯಗಳನ್ನು ಆಲೋಚಿಸಲಿಕ್ಕೆ ಆಗುವಂತೆ ಕರ್ತನು ತಾನೇ ನಮಗೆ ಸಹಾಯ ಮಾಡಿ. I hope that these truths that I shared in this session were simple things, ordinary things, easy to understand. ಈ ಸಂದೇಶದಲ್ಲಿ ಹಂಚಲ್ಪಟ್ಟಂತಹ ಸತ್ಯಾಂಶಗಳು ಸರಳವಾದವು, ಸಾಮಾನ್ಯವಾದವು, ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭವಾದವು. But these are difficult to practice. ಆದ್ರೆ ಇವುಗಳನ್ನು ಅಭ್ಯಾಸ ಮಾಡಲಿಕ್ಕೆ ಕಷ್ಟವಾಗ್ತದೆ. Ask the Lord to give you grace for that. ದೇವರು ತಾನೇ ಕೃಪೆಯನ್ನು ಕೊಡ್ಲಿಕ್ಕೆ ಆಗುವಂತೆ ನೀವು ಕರ್ತನಲ್ಲಿ ಪ್ರಾರ್ಥಿಸಿರಿ. Parenting is a difficult job. ಪೋಷಣೆ ಮಾಡುವಂತದ್ದು ಬಹಳ ಕಷ್ಟದ ಕೆಲಸ. Especially in this present time, it is very difficult. ಈ ಪ್ರಸ್ತುತ ಕಾಲದಲ್ಲಿ ವಿಶೇಷವಾಗಿ ಬಹಳ ಕಷ್ಟ. May the Lord give us grace that we may be successful in bringing up a generation which is for the glory of God. ದೇವರ ಮಹಿಮೆಗೋಸ್ಕರವಾಗಿ ನಮ್ಮ ತಲೆಮಾರುಗಳನ್ನು ತರಲಿಕ್ಕಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ. Gain them. ಅವರನ್ನ ಗೆದ್ದುಕೊಳ್ಳ್ರಿ, Give them. ಕೊಡಿರಿ, Guard them. ಅವ್ರನ್ನ ಕಾಯಿರಿ. What was the last one? ಕೊನೆಯದೇನು? Guide them. ನಡೆಸಿರಿ, ಮಾರ್ಗದರ್ಶನ ಮಾಡಿ. May the Lord help us that we may do this in the coming days and bring up our children in the godly nourishment and nurture. ಮುಂದಿನ ದಿನಗಳಲ್ಲಿ ದೇವರು ತಾನೇ ಈ ರೀತಿಯಾಗಿ ಜೀವಿಸಲಿಕ್ಕೆ ಮತ್ತು ನಮ್ಮ ಮಕ್ಕಳನ್ನ ದೇವರಲ್ಲಿ ಬೆಳೆಸಲಿಕ್ಕೆ, ಪೋಷಿಸಲಿಕ್ಕೆ ಆತನೇ ನಮಗೆ ಸಹಾಯ ಮಾಡಿ. If there are areas where we have to repair in our own lives, let's show that sincerity to do that. ನಮ್ಮ ಜೀವಿತಗಳಲ್ಲಿ ಎಲ್ಲಿಯಾದ್ರೂ ದುರಸ್ತಿ ಪಡಿಸಿಕೊಳ್ಳಬೇಕಾದಂತ ವಿಷಯಗಳಿರುವುದಾದ್ರೆ ಕರ್ತನು ತಾನೇ ನಮಗೆ ಅದನ್ನು ತೋರಿಸಲಿ. May the Lord bless these words into our lives. ನಮ್ಮೆಲ್ಲರಿಗೋಸ್ಕರವಾಗಿ ದೇವರು ತಾನೇ ಈ ಮಾತುಗಳನ್ನು ಆಶೀರ್ವದಿಸಲಿ.